ಬೇಕು ಕೈ ಇಲ್ಲ. ಅಯ್ಯೋ ಅಬ್ಬಾ ಬಿಸಿ. ಚಂದ್ರದ ಚಕೋರಿ ಚಂದ್ರದ ಚಕೋರಿ ಪಟ ಪಟ ಆರೋ ಗಾಳಿಪಟ ಇದು ಹಕ್ಕಿ ಅಲ್ಲ ಇದು ಹಕ್ಕಿ ಅಲ್ಲ. ಸಾಂಪ್ರದಾಯಿನಿ ಸುತ್ತಿನಿ. ರೋಡಲ್ಲಿ ಹೋಗ್ತಿರೋರ್ಗೆ ಪ್ರಪೋಸ್ ಮಾಡ್ಬೇಕು ನೀವು ಇವಾಗ. ಇದು ನಾಯಿದು ರೋಡ್ ಸೈಡ್ ಕಕ್ಕ ಬರುತ್ತಲ್ಲ ನಾವು ಹುಡುಕ್ಬೇಕು ಫಸ್ಟ್ ಇವಳು. ಅದು ಹೇಳಲ್ಲಮ್ಮ ಅದು. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸನ್ನು ಮುನ್ನು ಯೂಟ್ಯೂಬ್ ಚಾನಲ್. ಇವನು ಸನ್ನು ಅವಳು ಮೋನು ಇಬ್ರು ಕೂಡ ವೆಲ್ಲು ನೋನು. ಇವತ್ತಿನ ಈ ವ್ಲಾಗ್ ಅಲ್ಲಿ ಸನ್ನು ಮತ್ತೆ ಮುನ್ನು ಇಬ್ರು ಸೇರ್ಕೊಂಡು ಧನ್ಯ ಅವರಿಗೆ ಗೋಳಿ ಕೊಡೋಣ ಅಂತ ಅನ್ಕೊಂಡಿದೀವಿ. ಅಂದ್ರೆ ಇವಾಗ ಡೇರಿಂಗ್ ಚಾಲೆಂಜ್ ನ ಕೊಡ್ತಾ ಇದೀವಿ. ಡೇರಿಂಗ್ ಇಲ್ಲ ಗೈಸ್, ಆಲ್ಮೋಸ್ಟ್ ಏನಕ್ಕೆ ಈ ಕಂಟೆಂಟ್ ನ ತಗೊಂಡ್ವಿ ಅಂತ ಅಂದ್ರೆ ಎಲ್ಲರೂ ಕಮೆಂಟ್ ಅಲ್ಲಿ ಹೇಳ್ತಾ ಇದ್ರಿ ಧನ್ಯ ಅವರಿಗೆ ಸೇಯಿಂಗ್ ಎಸ್ ಕೊಡಿ ಇಲ್ಲ ಡೇರಿಂಗ್ ಚಾಲೆಂಜ್ ಮಾಡಿ ಅಂತ. ಸೊ ಅದಕ್ಕೋಸ್ಕರ ಇದು ನೀವು ಡೇರಿಂಗ್ ಆದ್ರೂ ಅನ್ಕೋಬಹುದು, ಸೇಯಿಂಗ್ ಎಸ್ ಆದ್ರೂ ಅನ್ಕೋಬಹುದು. ಬನ್ನಿ ಹೆವಿ ಆಟ ಆಡ್ಸ್ಬಿಡೋಣ. ಸೊ ಗೈಸ್, ಇವಾಗ ಆಲ್ರೆಡಿ ಕ್ವೆಶನ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಇಷ್ಟು ಗೊತ್ತಾ, ಟೋಟಲ್ 9 ಕ್ವೆಶನ್ಸ್ ಇದೆ. ಸೊ ನೋಡೋಣ ಅವಳು ಮಾಡ್ತಾಳ ಇಲ್ವಾ ಅಂತ ಅಲ್ವಾ. ಗೈಸ್, ಇಬ್ರು ಸೇರಿ, ನಾನು ಮತ್ತೆ ಸಣ್ಣವ್ರು ಇಬ್ರು ಸೇರಿ ಮಾಡ್ಕೊಂಡಿರೋಂಥ ಕ್ವಶನ್ಸ್ ಇದು. ತುಂಬಾ ಫನ್ನಿ ಆಗಿರುತ್ತೆ, ನೀವಂತೂ ತುಂಬಾ ಎಂಜಾಯ್ ಮಾಡ್ತೀರಾ ಅಂತ ಅನ್ಕೊಂಡಿದೀವಿ. ಬನ್ನಿ, ಜಾಸ್ತಿ ಮಾತಾಡೋದು ಬೇಡ. ಇದು ಆಕ್ಚುಲಿ ಹೇಳ್ಬೇಕಂದ್ರೆ ಹೊರಗಡೆ ಕೊಡುವಂಥ ಟಾಸ್ಕು. ಬನ್ನಿ ಹೊರಗಡೆ ಕೊಡೋಣ. ಮನೇಲಿ ಕೊಟ್ರೆ ಸ್ವಲ್ಪ ಬೋರಿಂಗ್ ಆಗಿರುತ್ತೆ, ಔಟ್ ಸೈಡ್ ಕೊಟ್ರೆ ಫುಲ್ಲು ಫನ್ನಿ ಆಗಿರುತ್ತೆ. ನಾವು ಕೊಟ್ರೆ ಗೊತ್ತಲ್ಲ, ಹೋದ್ಸಲಿ ಕೊಟ್ಟಿದ್ದು ಸಣ್ಣವ್ರಿಗೆ ಸಖತ್ತಾಗಿತ್ತು. ಈ ಸರಿ ಇಬ್ರು ಸೇರ್ ಕೊಟ್ಟಿದೀವಿ. ಆದ್ರೂ ಏನ್ ಗೊತ್ತಾ, ನೆಕ್ಸ್ಟ್ ಮುನ್ನುಗೆನೆ, ನೆಕ್ಸ್ಟು ನನಗೆ ಕೊಡ್ತಾರಂತೆ ಸೇಯಿಂಗ್ ಎಸ್. ನೋಡೋಣ ಯಾವ ಥರ ಕೊಡ್ತಾರೆ, ನಾನು ಟ್ರೈ ಮಾಡ್ತೀನಿ. ಬನ್ನಿ ಇವಾಗ ಫಸ್ಟ್ ಹೋಗಿ ನಮ್ಮ ಧನ್ಯ ಅವ್ರನ್ನ ಮಾತಾಡ್ಸೋಣ. ಗೈಸ್, 9 ಕ್ವಶನ್ನ ಫೋನಲ್ಲಿ ರೆಡಿ ಮಾಡಿ ಇಟ್ಕೊಂಡಿದೀವಿ. ಇವಾಗ ಧನ್ಯ ಅವ್ರಿಗೆ ಕೊಡೋ ಸಮಯ ಬಂದಿದೆ. ಪಬ್ಲಿಕ್ ಅಲ್ಲೇ ಇರೋದು, ಪ್ರತಿ ಒಂದೊಂದು ಕ್ವಶನ್ ಪಬ್ಲಿಕ್ ಅಲ್ಲೇ ರೆಡಿ ಮಾಡಿರೋದು. ಧನ್ಯ ಅವರೇ ರೆಡಿನಾ? ರೆಡಿ. ಸರಮ್ಮ ಹೇಳಿ. ಕೇಳ, ಫಸ್ಟ್ ಕ್ವೆಶನ್ ಏನ್ ಗೊತ್ತಾ, ಅಲ್ಲಿ ಮೇನ್ ರೋಡ್ ಸೈಡ್ ಆರ್ಚ್ ಇದೆ ಅಲ್ವಾ, ಇಲ್ಲಿ ಟೆಂಪಲ್ ಆರ್ಚ್ ಹತ್ರ ಹೋಗಿ ನಾಯಿ ಬೊಗಳುತ್ತಲ್ವಾ, ಆ ತರ ಗಟ್ಟಿ ಬೊಗಳ್ಬೇಕು. ಅದು ಹಂಗೆ ಹಿಂಗೆ ಕೂತೆ ಬೊಗಳ್ಬೇಕು ನಾಯಿ ತರ. ಮತ್ತೆ ಇನ್ನೊಂದೇನ್ ಗೊತ್ತಾ, ಎಲ್ಲರಿಗೂ ಕೇಳಿಸ್ಬೇಕು, ಆ ತರ ಬೊಗ್ಳಬೇಕು, ಜೋರಾಗಿ ಬೊಗ್ಳಬೇಕು ನಾಯಿ ತರ. ಇದು ನಾಯಿ ನೈಟ್ ಹೊತ್ತು ಅಳುತ್ತೆ ಗೊತ್ತಾ, ಆ ತರ ಬಾಂಗ್, ತುಳುವಲ್ಲಿ ಬಾಂಗ್ ಅಂತೀವಿ, ಬಾಂಗ್ ಮಾಡೋದು ಅಳೋದಕ್ಕೆ. ಪಬ್ಲಿಕ್ ಅಲ್ಲಿ ಮಾತಾಡ್ಲಿಕ್ಕೆ ನಾಚ್ಕೊಳ್ತೀನಿ, ಇನ್ನು ಬೊಗಳ್ಬೇಕಾ ಯಪ್ಪ. ಬನ್ನಿ ಸನುಮ, ಇದೇಳಿಲ್ಲ ನೀವು ನಿಂತ್ಕೊಂಡು ಬೊಗಳದ? ಅದೇ ನಾಯಿ ತರ ನೀವು ಕೂತ್ಕೊಂಡೇ ಬೊಗಳ್ಬೇಕು. ಸರಿ ನಾನು ಅದನ್ನ ಫ್ರೆಂಡ್ ಮಾಡ್ಕೊಳ್ಳ, ಅಲ್ಲಿ ಒಂದು ನಾಯಿ ಇದೆ, ನಾವಿಬ್ರು ಒಟ್ಟಿಗೆ ಬೊಗಳ್ತೀವಿ. ಆಯ್ತು, ಅದನ್ನ ಆರ್ಚ್ ಹತ್ರ ಕರ್ಕೊಂಡು ಹೋಗಿ ನೋಡೋಣ. ಸರಿ, ಅಂದ್ರೆ ಆ ಸೈಡ್ ನಂಗೆ ಗೊತ್ತಿಲ್ಲ. ಮೇನ್ ರೋಡ್ ಸೈಡ್. ಮೇನ್ ರೋಡ್ ಸೈಡ್? ಹೌದು, ನಾನ್ ಅಲ್ಲಿ ಅಂತ ಅನ್ಕೊಂಡೆ. ಪ್ಲೀಸ್ ಚೇಂಜ್ ಬನ್ನಿ. ನಿಜ ಹೇಳ್ಬೇಕಾ, ಈ ಟೈಮಲ್ಲಿ ಎಲ್ಲರೂ ಕೆಲ್ಸ ಹೋಗಿ ಬರ್ತಾ ಇರ್ತಾರೆ. ಅದೇ ಮಜಾ ಅಲ್ವಾ ಮುನ್ನು? ಟೆಂಪಲ್ ಎಲ್ಲಿದೆ? ಟೆಂಪಲ್ ಆರ್ಚ್. ಅದನ್ನ ಹೇಳ್ತಿರೋದಾ? ಇಲ್ಲೊಂದು ಟೆಂಪಲ್ ಆರ್ಚ್ ಕಾಣಿಸ್ತಿದೆ ನೋಡಿ. ಇವಾಗ ಅಲ್ಲೋಗಿ ನಮ್ಮ ಧನ್ಯ ಅವರು ಬೊಗಳ್ಬೇಕು. ನಾ ಈ ತರ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಹೆಂಗೆ ಬೊಗಳ್ತೀರಾ? ಆ ತರ ಅಲ್ಲ, ಅಳೋದು ಜೋರಾಗಿ. ಸರಿ ಇಲ್ಲಿ ಬೇಡ, ಜೋರಾಗಿ ಅಲ್ಲಿ ಮಾಡಿ. ಬನ್ನಿ. ತುಂಬಾ ಜನ ಇದಾರೆ ಅಲ್ಲಿ. ನನಗೆ ನಿಜ ಪೆಟ್ಟು ತಿನ್ನಿಸ್ತೀರದ, ಬ್ಯಾಂಗ್ಳೂರಿಗೆ ಬರೋದಾಗೇನೆ ಮಾಡ್ಕೊಳ್ತೀರಾ ಅಂತ. ನನ್ನ ಜೊತೆ ನಾನು ಕರ್ಕೊಳ್ತೀನಿ, ಅವನನ್ನೊಟ್ಟಿಗೆ ಬೊಗಳ್ತೀನಿ. ಬೇಡ, ನೀವು ಬನ್ನಿ ಮಾ, ಪಬ್ಲಿಕ್ ಬನ್ನಿ ಧನ್ಯ ಅವರೇ. ಸಣ್ಣನೊಟ್ಟಿಗೆ ಇರ್ಲಿ. ಇವಾಗ ಫೈನಲಿ ನಾವು ಆರ್ಚ್ಗೆ ಬಂದ್ವಿ ನೋಡಿ ಗೈಸ್. ಇದೆ ಈ ಆರ್ಚ್ ಕೆಳಗಡೆ ನಮ್ ಸಣ್ಣವ್ರು ಕೊಟ್ಟಿರೋ ಟಾಸ್ಕ್ ಇದು. ಸನುಮ ಇವಾಗ ಬೊಗಳೋದಕ್ಕೆ ರೆಡಿ ಆಗ್ತಿದ್ದಾರೆ. ಬೊಗಳೋ ನಾಯಿ ಕಚ್ಚು ಅಂತಿಲ್ಲ, ಇವಾಗ್ಲೇ ಕೂತ್ಕೊಂಡಿದ್ದಾರೆ. ಅಕ್ಕನ ಬೊಗಳೋದಕ್ಕೆ ಕೇಳೋಕೆ ಅಲ್ಲೆಲ್ಲ ಆಡಿಯನ್ಸ್ ಕೂತಿದ್ದಾರೆ. ಬ್ಯಾಕ್ ಡ್ರಾಪ್ ಅಲ್ಲಿ ತೋರಿಸಿ ಮನು, ಎಲ್ಲ ಆಡಿಯನ್ಸ್. ಗೈಸ್, ಆಡಿಯನ್ಸ್ ಎಲ್ಲ ವೇಟ್ ಮಾಡ್ತಾ ಇದ್ದಾರೆ. ಏನಿದು? ಮಧ್ಯ ರೋಡು. ಹೆಂಗೆ ಮಧ್ಯ ರೋಡ್? ಬೇಡ, ಮಧ್ಯ ರೋಡ್ ಬರ್ಬೇಕು. ಎಷ್ಟು ನಾನು ಹುಡುಗ ಮಾಡಿದ್ರು ಪರವಾಗಿಲ್ಲ, ಹುಡುಗಿ ಮಾಡ್ಬಾರ್ದು. ಆಯ್ತು, ಇಬ್ರು ಆಂಟಿಯಂದಿರು ಹೋಗ್ಲಿ, ಬರ್ಲಿ. ಬೇಸ್ ಸೌಂಡ್ ಬರ್ಬೇಕು ಮಾ.
ನಾನು ಹೋಗ್ತೀನಿ. ಫಸ್ಟ್ ಟಾಸ್ಕ್ ಕಂಪ್ಲೀಟ್ ಮಾಡಿದಾಳೆ, ಬಟ್ ಬೇಗ ಮಾಡಿ ಮುಗ್ಸೋಣ ಅಂತ ಹೇಳ್ಬಿಟ್ಟು ಮಾಡಿ ಓಟೋದ್ಲು. ಪಾಪ ಅಲ್ಲೋಡಿ ಹೋಗಿ ಆಟೋಯಿಂದ ಉಚಿಕೊಂಡಿದ್ದಾರೆ. ನಾಚಿಗೆ. ಅಷ್ಟು ನಾಚಿಕೆ. ಎಲ್ಲ ಆಡಿಯನ್ಸ್ ಕುತ್ಕೊಂಡು ನೋಡಾಯ್ತು. ಇವಾಗ 2ನೇ ಟಾಸ್ಕು ನಾನು ಕೊಡ್ಬೇಕು. ಇವಾಗ ಸಣ್ಣವರ ಆಯ್ತು, ಸಣ್ಣ ಕಡೆಯಿಂದ ಒಂದು ಕ್ವಶನ್ ಆಯ್ತು. ಇವಾಗ ಮುನ್ನು ಕಡೆಯಿಂದ ಧನ್ಯ ಅವರೇ ಬನ್ನಿ ಇಲ್ಲಿ. ಹೇಳಿ. ರೆಡಿ ಇದ್ದೀರಾ? ರೆಡಿ. ಏನ್ ಗೊತ್ತಾ, ಇವಾಗ ನೀವು ಆಕ್ಚುಲಿ ಹೇಳ್ಬೇಕಂದ್ರೆ ತುಂಬಾನೇ ಸ್ಲಿಮ್ ಇದ್ದೀರಾ. ನೋಡಿ ನಿಮ್ನ ನೋಡಕ್ಕೆ ಆಗಲ್ಲ, ಅಷ್ಟು ಸ್ಲಿಮ್ ಇದ್ದೀರಾ. ಇಲ್ಲಿ ಬಂದ್ ಏನೋ ಒಂದ್ ಸ್ವಲ್ಪ ದಪ್ಪ ಆಗಿರ್ಬೋದು. ಇವಾಗ ಮೀಡಿಯಂ ಆಗಿದ್ದೀನಿ. ನೀವು ದಪ್ಪ ಆಗಿದ್ದೀರಾ, ಸಣ್ಣ ಆಗಿದ್ದೀರಾ ನಮ್ಗೆ ಗೊತ್ತಿಲ್ಲ. ಬಟ್ ಅದನ್ನ ಟೆಸ್ಟ್ ಮಾಡೋದಕ್ಕೆ ಅಂತ ಈ ಟಾಸ್ಕ್ ಕೊಡ್ತಿರೋದು. ಇವಾಗ ಅಲ್ಲಿ ಎಲ್ಲೋ ಒಂದ್ ಕಡೆ ಇವಾಗ ಕಾರ್ ಇಲ್ಲೊಂದ್ ನಿಲ್ಸಿದ್ದಾರೆ, ಅಲ್ಲೊಂದ್ ನಿಲ್ಸಿದ್ದಾರೆ, ನೋಡಿ ಇಲ್ಲೊಂದ್ ನಿಲ್ಸಿದ್ದಾರೆ. ಯಾವ್ದಾದ್ರು ಒಂದು ಕಾರ್ ಅಡಿ ನೀವು ನುಗ್ಗಿ ಈಚೆ ಬರ್ಬೇಕು. ಈ ಕಡೆಯಿಂದ ನುಗ್ಗಿದ್ರೆ ಈ ಕಡೆಯಿಂದ ಬರ್ಬೇಕು. ಮಿಡಲಲ್ಲಿ ಬಾಕಿದ್ರೆ ಗೋತಾ, ಮಿಡಲಲ್ಲಿ ಬಾಕಿದ್ರೆ ಗೋತಾ, ಗೋವಿಂದ ಗೋವಿಂದ ಅಂತ ನೀವೇನಾದ್ರೂ ಮಿಡಲ್ ಅಲ್ಲಿ ಬಾಕಿ ಆದ್ರೆ ನೀವು ದಪ್ಪ ಆಗಿದ್ದೀರಾ ಅಂತ ನಮ್ಗೆ ಅರ್ಥ. ಗೊತ್ತಾಯ್ತಾ? ನೀವು ಸಣ್ಣ ಇದ್ದೀರಾ ಇಲ್ವಾ ಅಂತ ನಾವು ಕ್ಲಿಯರ್ ಆಗಿ ತಿಳ್ಕೊಬೇಕು. ಸೊ ಅದಕ್ಕೋಸ್ಕರ ಈ ಟಾಸ್ಕ್ ಕೊಡ್ತಿರೋದು. ಬೇಗ ಹೋಗಿ ಯಾವ್ದಾದ್ರು ಕಾರ್ ಹುಡುಕಿ ಚೂಸ್ ಮಾಡು ಫಸ್ಟ್. ಕಾರಿನ ಅಡಿಯೊಳಗೆ ಹೋಗ್ಬೇಕಲ್ಲ ಕಾಲಿನ ಅಡಿಯೊಳಗೆ ಹೋಗ್ಬೇಕಾ? ಕಾರು ಕಾರಿನ ಅಡಿ ಒಳಗಡೆ ಹೋಗ್ಬೇಕು. ಬೇಕಂತ ಹೇಳಿದ್, ಯಾಕಂದ್ರೆ ಹಂಗಿಲ್ಲಿ ಆದ್ರೂ ಆಪ್ಷನ್ ಕೊಡ್ತೀರಾ? ಆಯ್ತು. ಸರಿ ಬನ್ನಿ. ಕಾಲಿನ ಅಡಿ ಎಲ್ಲ ಹೋಗೋದು ಕೊಡಲ್ಲ ಅಮ್ಮ, ಕಾರ್ ಅಡಿ ಹೋಗೋದು ಕೊಟ್ಟಿದೀವಿ. ಸರಿ ನೋಡ್ತೀನಿ. ಕಾಲ್ ಅಡಿ ಎಲ್ಲ ಕೊಟ್ರೆ ಅದು ತಪ್ಪಾಗುತ್ತೆ ಅಲ್ವಾ ಅಮ್ಮ? ಅದು ಯಾವ ತರ ನುಗ್ಬೇಕಂತ ಒಂದ್ಸಲ ಹೇಳ್ತೀರಾ? ಸೈಡ್ ಇಂದ ಕಾರ್ ಬ್ಯಾಕ್ ಸೈಡ್ ಇಂದ ಹೋಗ್ಬೇಕು, ಕಾರ್ ಫ್ರಂಟ್ ಸೈಡ್ ಇಂದ. ಆಗಲ್ಲ. ಯಾರು ಹೇಳಿದ್ದು? ಆಗುತ್ತೆ. ಆಗಲ್ಲ, ನಿಜ ಆಗಲ್ಲ. ಆಗುತ್ತೆ. ಯಾರು ಹೇಳಿದ್ದು? ಅಂತ ಕಾರ್ ಹುಡುಕ್ಬೇಕು ನೀವು. ಹಾಗಾದ್ರೆ ಒಂದ್ಸಲ ಸಣ್ಣ ಟ್ರೈ ಮಾಡಿ. ಬೊಗಳ್ತದೆ ಮಾಡ್ಲಿಕ್ಕೆ ಸಣ್ಣಗೆಲ್ಲ ಡೇರ್ ಇರೋದು ಇದ ಅಂತ. ಇದಾ ಇಲ್ಲಿ ಹೋಗ್ಲಾ? ಹೇಗೆ? ನಿಜ ಆಗಲ್ಲ. ಅಲ್ಲಿ ನೋಡ್ತಿದ್ದಾರೆ ಇವ್ರು ಕಳ್ಳತನ ಮಾಡ್ಲಿಕ್ಕೆ ಬಂದು ಅಂತ. ಹೇಗೆ ಹೋಗೋದು? ಯಾವ್ದೋ ಒಂದು ಹುಡ್ಕೊಳ್ಳಿ. ಜಸ್ಟ್ ಟರ್ನ್ ಆಗಿ ಬರ್ತೀನಿ ಆಯ್ತಾ? ಟರ್ನ್ ಆಗಿ ಅಲ್ಲ. ಯಾವ ಏನ್ ಗೊತ್ತಾ, ನೀವು ಫ್ರಂಟ್ ಇಂದ ನುಗ್ಗಿ ಬ್ಯಾಕ್ ಇಂದ ಎದೊಳದೇನ್ ಬೇಡ. ಇಲ್ಲಿ ಲೆಫ್ಟ್ ಸೈಡ್ ಇಂದ ನುಗ್ಗಿ ರೈಟ್ ಸೈಡ್ ಬಂದ್ರು ಸಾಕು. ಆ ಸೈಡ್ ಇಂದ ಬರ್ಲಾ? ಯಾವ ಸೈಡ್ ಆದ್ರೂ ಓಕೆ. ಪ್ಲೇಸ್ ಇಲ್ಲ ಅವಳಿಗೆ, ನುಗ್ಗೋಕೆ ಪ್ಲೇಸ್ ಇಲ್ಲ. ನುಗ್ಗಕ್ಕೆ ಅವ್ರಿಗೆ ನುಗ್ಬೋದು. ಹುಷಾರು, ಕೆಳಗ್ ನೋಡ್ಕೋ. ಬಿಸಿ ಬಿಸಿ ಇದೆ. ಹುಷಾರು, ಮೈಕೆಲ್ಲ ಹುಷಾರು. ಇದೇ ಕಾರ್ ಬೇಕನಮ್ಮ ನಿಂಗೆ? ಟಾಟಾ ಟಾಟಾ. ಪಾಪ ನಮ್ ಧನ್ಯ. ಅಮ್ಮ ಎಲ್ಲಿದ್ದೀರಣ್ಣ? ಅಯ್ಯೋ ಅಬ್ಬಬ್ಬಾ ಬಿಸಿ. ಅಯ್ಯಯ್ಯೋ, ನನ್ನದು ದೆವ್ವದ ಮನೆಗೆ ಕರ್ಕೊಂಡು ಹೋದ್ರು ಪರವಾಗಿಲ್ಲ, ಇಂಥ ಕಷ್ಟ ಕೊಡ್ಬಾರ್ದಪ್ಪ ಪಾಪ. ಆಂಟಿ ನಾನು ಸುಮ್ಮನೆ ಮಾಡ್ತಿರೋದು ಆಂಟಿ, ಕಳ್ಳತನ ಮಾಡ್ತಿಲ್ಲ. ನೋಡ್ತಿದ್ದಾರೆ. ಅಯ್ಯೋ ಎಳಿದೆ, ದಪ್ಪ ಆಗಿದ್ದೀನಿ. ದಪ್ಪ ಇಲ್ಲ, ಸಣ್ಣ ಇದ್ದೀರಾ? ನನ್ನಲ್ಲಿ ಯಾರ ವಾ ಸೂಪರ್. ಧನ್ಯ ಧನ್ಯ ಧನ್ಯ. ಬಾಯಣ್ಣ. ಫೈನಲಿ ಕಂಪ್ಲೀಟ್. ಏನಿದು ಕೂದಲು ಹಿಂಗಾಗಿದೆ? ಸರಿ ಮಾಡು ಕೂದಲನ್ನ. ಹಬ್ಬ ಫೈನಲಿ ಕಂಪ್ಲೀಟ್ ಮಾಡಿದ್ದೀರಾ. ಆಕ್ಚುಲಿ ಹೇಳ್ಬೇಕಂದ್ರೆ ತುಂಬಾ ಗ್ರೇಟ್. ನೀವು ತುಂಬಾ ಸ್ಲಿಮ್ ಆಗಿದ್ದೀರಾ ಅಂತ ಅನ್ನಿಸ್ತಿದೆ. ಇನ್ನೂ ದಪ್ಪ ಮಾಡಬೇಕು. ಅಲ್ಲಿವರೆಗೂ ನೀವು ಮನೆಗೆ ಹೋಗಂಗಿಲ್ಲ, ನಿಮ್ಮ ಮನೆಗೆ ಊರಿಗೆ ಹೋಗಂಗಿಲ್ಲ, ನಾವು ಕಳ್ಸೋದಿಲ್ಲ. ನೋಡಿ ಇವಾಗ ಸ್ಲಿಮ್ ಆಗಿರೋದಕ್ಕೆ ನೀವು ಈಚೆ ಬಂದಿದ್ದು. ನೀವು ದಪ್ಪ ಇದ್ದಿದ್ರೆ ಒಳಗಡೆ ಸಿಗಾಕೊಂತ ಇದ್ರಿ. ಇದ್ರ ಕೆಲಸ ಮಾಡ್ತಾರಲ್ಲ ಪಾಪ, ಅವರಿಗೆ ಹ್ಯಾಂಡ್ಸ್ ಆಫ್. ಹ್ಯಾಂಡ್ಸ್ ಆಫ್. ಹ್ಯಾಂಡ್ಸ್ ಆಫ್? ಹ್ಯಾಂಡ್ಸ್ ಆಫಾ? ಹ್ಯಾಂಡ್ಸ್ ಆಫ್ ಯಾವ್ದಮ್ಮ? ಯಾಕೆ ಗೊತ್ತಾ ಹೇಳಿದ್ದು? ಏಕೆ? ಅವ್ರು ಇಷ್ಟು ಕಷ್ಟಪಟ್ಟೆಲ್ಲ ಕೆಲಸ ಮಾಡ್ತಾರಲ್ಲ. ಗೈಸ್ ಹ್ಯಾಂಡ್ಸ್ ಆಫ್ ಅಂದ್ರೆ ಏನ್ ಗೈಸ್ ನಮ್ಗೆ ಗೊತ್ತಾಗಿಲ್ಲ. ಹ್ಯಾಟ್ಸ್ ಆಫ್ ಕೇಳಿದೀನಿ. ಇದ್ಯಾವ್ದಿದೆ ಹ್ಯಾಂಡ್ಸ್ ಆಫ್? ನಾನು ಅದೇ ಹಂಗೇನೆ ಹೇಳಿದ, ನಾನು ಆತರ ಹ್ಯಾಂಡ್ಸ್ ಆಫ್ ಅಲ್ಲ. ಹೋಗ್ಲಿ, ಬಾಯಿ ತೊದ್ಲಿಸಿದ್ರ ಪರವಾಗಿಲ್ಲ ಬಿಡಿ, ಅಡ್ಜಸ್ಟ್ ಮಾಡ್ಕೋತೀವಿ. ಸ್ವಲ್ಪ ಕಾರ್ ಅಡಿಯಿಂದ ಬಂದ್ರಲ್ಲ, ಅದ್ರದ್ದು ಹೊಗೆ ಸೇರ್ಕೊಂಡು ನಿಮ್ಗೆ ಹಂಗಾಗಿರ್ಬೇಕು. ಕಾರ್ ಅಡಿ ನುಗ್ ಬಂದ್ರಲ್ಲ, ಹೇಗಿತ್ತು ಎಕ್ಸ್ಪೀರಿಯನ್ಸ್? ಕಾರ್ ಅಡಿ ತುಂಬಾ ಕಷ್ಟ. ತುಂಬಾ ಕಷ್ಟ. ಇಲ್ಲಿ ಸಿಪ್ಪೆ ಹೋಗಿದೆ ಅನ್ಸುತ್ತೆ, ಉರಿತಿದೆ ಬೆನ್ನು. ಸಿಪ್ಪೆ ಹೋಗಿದ್ಯಾ? ಸಿಪ್ಪೆ ಹೋಗಿದೆ ಅಂದ್ರೆ ಸ್ಕಿನ್ ಹೋಗಿದೆ ಅಂತ. ಉರಿತಿದೆ. ಸರಿ ಪರವಾಗಿಲ್ಲ. ಅಲ್ಲಿರೋ ಮಕ್ಳುಗಳಿಗಂತೂ ಒಳ್ಳೆ ಎಂಟರ್ಟೈನ್ಮೆಂಟ್ ಸಿಕ್ತು ಅಲ್ಲಿರೋ ಮಕ್ಳಿಗೆ. ಅವ್ರು ನಗ್ತಾ ಇದ್ರು. ಸರಿ ಸರಿ ಮಾ, ನೆಕ್ಸ್ಟ್ ಕ್ವಶನ್.
ನೆಕ್ಸ್ಟ್ ಕ್ವಶನ್, ಇವಾಗ ಕಾರ್ ಅಡಿಯಲ್ಲಿ ನುಗ್ಗಿದ್ದು ನೋಡಿದ್ದೀವಲ್ಲ, ಸೊ ಇವತ್ತಿನವರೆಗೂ ನನ್ನ ಅಕ್ಕ ಗಾಡಿ ಓಡಿಸೋದನ್ನ ನನ್ನ ಕಣ್ಣಾರೆ ನೋಡೇ ಇಲ್ಲ. ಅದಕ್ಕೆ ಇವತ್ತು ಅಕ್ಕ ಗಾಡಿ ಓಡಿಸ್ಲೇಬೇಕು. ಯಾವ್ದಾದ್ರು ಸರಿ, ಬೈಕ್ ಆದ್ರೂ ಸರಿ, ಸ್ಕೂಟಿ ಆದ್ರೂ ಸರಿ, ಓಡಿಸ್ಲೇಬೇಕು. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಆ ಗಾಡಿ ಓಡಿಸ್ಬೇಕಂತ. ನಿಜ ಆಕ್ಚುಲಿ ಹೇಳ್ಬೇಕಂದ್ರೆ ನಾನು ನೋಡಿಲ್ಲ. ಬನ್ನಿ, ಸ್ಕೂಟಿನೇ. ಸ್ಕೂಟಿಗಿಂತ ಬೈಕ್ ಓಡಿಸಿದ್ರೆ ಇನ್ನ ಚೆನ್ನಾಗಿರುತ್ತೆ. ಅಪ್ಪ ಬೇಡಪ್ಪ, ಆಮೇಲೆ ಯಾರಿಗಿರ್ ಹೋಗ್ಬಿಟ್ರೆ ನಿಮ್ಮಕ್ಕ ಊರಿಗೆ ಬೇರೆ ಹೋಗ್ಬೇಕು. ಆಗಿಲ್ಲ, ಇನ್ನು ಹುಡ್ಗ ಹುಡ್ತಾ ಇದಾರೆ, ಕ್ಯಾನ್ಸಲ್. ಬನ್ನಿ, ಫಸ್ಟ್ ಹೋಗಿ ಗಾಡಿ ಕೀ ತಗೋಬರ್ಬೇಕು. ನೀವೇ ತಗೊಂಡ್ ಬನ್ನಿ, ನಂಗೆ ಆಗಲ್ಲ, ಸುಸ್ತಾಯ್ತು. ಇದು ಡೇರಿಂಗ್ ಚಾಲೆಂಜ್ ನಮ್ಗೆ ಕೊಡೋ ತರ ಇದ್ದಾಳಲ್ಲ ಅಕ್ಕ. ಇಲ್ಲ ಇಲ್ಲ, ಕೀ ಪ್ಲೀಸ್. ಇಲ್ಲ 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 ಕೀ ನೀವೇ ತಗೊಂಡ್ಬರ್ಬೇಕು. ನಂಗೆ ಗೊತ್ತಿಲ್ಲ ಯಾವ ಡೇರಿಂಗ್ ಚಾಲೆಂಜ್ ನಿಮ್ಗೆ ಕೊಟ್ಟಿದೀವಿ, ನೀವೇ ತಗೊಂಡ್ಬರ್ಬೇಕು. ಓಡೋಗಿ ಬೇಗ ಓಡಿ. ಫೈನಲಿ ಇವಾಗ ನಮ್ಮ ಧನ್ಯಾ ಅವರು ಕೀ ತಗೊಂಡ್ ಬಂದ್ರು. ಪಾಪ ಮೈ ಮೇಲೆಲ್ಲ ಮಣ್ಣು ಮಾಡ್ಕೊಂಡಿದ್ದಾರೆ ನೋಡಿ, ಏನ್ ಹಾರ್ಡ್ ವರ್ಕರ್ ಪಾಪ. ಇಲ್ಲಿ ಕೂದಲೆಲ್ಲ ಇನ್ನೂ ಹಂಗೆ ಇದೆ, ಇದು ನೂಡಲ್ಸ್ ಕೂದಲು. ಸರಿ ಬನ್ನಿ, ಗಾಡಿ ಡ್ರೈವ್ ಮಾಡಿ. ಇಲ್ಲಿ ತನಕ ಕಷ್ಟ ಆಯ್ತಾ? ಆಯ್ತು, ಸ್ವಲ್ಪ ದೂರ ಓಡಿಸಿ ಸಾಕು ಅಲ್ವಾ ಅಮ್ಮ? ಇವಾಗ ಗಾಡಿ ರೈಡ್ ಮಾಡ್ತಾಳೆ ಅಕ್ಕ, ನಾನಂತೂ ಕಾಯ್ತಾ ಇದ್ದೀನಪ್ಪ. ಟರ್ನ್ ಮಾಡಿ ಕೊಡಿ. ಇಲ್ಲ ಟರ್ನ್ ಕೂಡ ನೀವೇ ಮಾಡ್ಬೇಕು. ಲಾಕೆ ಓಪನ್ ಮಾಡಿಲ್ಲ, ಬ್ರೇಕ್ ಹಿಡಿಯಮ್ಮ. ಹಿಂದೆ ಗಾಡಿಗೆ ಏನು ಗೊತ್ತಾ, ಲಾಕ್ ಏನ್ ಮಾದು ಗಾಡಿನೇ ಟಚ್ಚು. ಸ್ವಲ್ಪ ಇದು ಮಾಡಿ ಕೊಡಿ. ಲಾಕ್ ನಂಗೆ ತೆಗಿಯೋಕ್ ಆಗಲ್ಲ. ಲಾಕ್ ತೆಗಿಲೇಬೇಕು. ಇಲ್ಲ ನಂಗೆ ಆಗಲ್ಲ. ಆಯ್ತು, ಎಲ್ಲ ಹೇಳ್ಕೊಡ್ತೀವಿ ನೋಡಿ. ಕೆಳಗಡೆ ಇದು ಸ್ಟ್ಯಾಂಡ್, ಇದು ಬ್ರೇಕ್. ನಂಗೆ ಲಾಕ್ ಅದ್ ನಿಜ ಗೊತ್ತಿಲ್ಲ. ಒಂದು ಬಂದ್ಲಿಂದ ಡಿಮ್ ಕೊಟ್ಲದಕ್ಕೆ. ನಿಜವಾಗ್ಲೂ ಗಾಡಿ ಓಡ್ಸಕ್ ಬರುತ್ತಾ ನಿಮ್ಗೆ? ಬ್ರೇಕ್ ಹಿಡಿಯಮ್ಮ. ಫಸ್ಟ್ ಸ್ಟ್ಯಾಂಡ್ ತೆಗಿಲ್ಲ ಅಂದ್ರೆ ಗಾಡಿ ಸ್ಟಾರ್ಟ್ ಆಗಲ್ಲ. ಆಗುತ್ತೆ, ಇದ್ರಲ್ಲಿ ಆಗಲ್ಲ, ತೆಗಿ. ಸ್ಟ್ಯಾಂಡ್ ತೆಗಿಯಮ್ಮ. ನಂಗೆ ಇದ್ದು ತಾಗ್ತಿದೆ, ಅದಕ್ಕೆ ಸ್ವಲ್ಪ ಭಯ. ಫುಲ್ ಟರ್ನ್ ಮಾಡಿ ಹಿಂಗೆ ಕೊಡಿ ಅಂತ. ಬೇಡ, ನೀವೇ ಟರ್ನ್ ಮಾಡ್ಬೇಕು. ಸ್ಟ್ಯಾಂಡ್ ತೆಗಿ. ಹೋಗು ಅಚ್ಚು. ನಾವ್ ಹೇಳ್ದಂಗೆ ನೀವ್ ಮಾಡ್ಬೇಕು, ಗೊತ್ತಾಯ್ತಾ? ನೀವ್ ಹೇಳ್ದಂಗೆ ನಾವ್ ಮಾಡಂಗ ಇಲ್ಲ. ಡೌನಿಗೆ ಮೇಲೆಗೆಲ್ಲ ಹಂಗೆ ಮಾಡಿ. ಯಾಕೆ ಅದು ಆತರ? ಅದು ಹೆಂಗಾದ್ರೂ ಆಗ್ಲಿ ಮಾಡಮ್ಮ. ಮಾಡಕ್ಕಾಗುತ್ತೆ. ಇರಿ ಸನಮ್ಮ ಹಂಗೆ ಕೈಲಿ ಹಿಡ್ಕೊಂಡಿರಿ, ಆಮೇಲೆ ನಿಮ್ಮ ಮಕ್ಕ ಎಕ್ಸ್ಲರ್ ಕೊಡ್ಕೊಂಡು ಮುಂದೆ ಓಡೋಗ್ಬಿಟ್ರೆ. ಲಾಸ್ಟ್ ಟೈಮ್ ಹಂಗೆ ಆಗಿತ್ತು. ಧನ್ಯಾ ಅವರೇ, ನಿಜವಾಗ್ಲೂ ಗಾಡಿ ಓಡ್ಸಕ್ ಬರುತ್ತಾ? ಗೊತ್ತು ನಂಗೆ. ಮತ್ತೆ ತಗೊಂಬಂದ್ ಗಾಡಿ ನಿಲ್ಸಿ ಕಟ್ ಮಾಡಿ. ಗೊತ್ತು ನಂಗೆ. ಗೊತ್ತಾ ನಿಮ್ಗೆ? ಬಂದಿತ್ತು ಸೈಡ್ ನಿಲ್ಲಿ. ಹಿಂಗೋದ್ಲಲ್ಲ, ಭಯ ನಿಜ ಎಲ್ಲಿರೋ ಬಂದ್ಬಿಡ್ತು, ಗಾಬರಿಯಾಗಿ. ಬಾಕ ಸಾಕು, ಟರ್ನ್ ಮಾಡು. ಏನ್ ಮಾಡ್ತಾ ಇದಾರೆ ಇವ್ರು? ಸ್ಟಕ್ ಆಗಿದ್ದಾರೆ. ಓ, ನಾವ್ ಸೈಡ್ಗೆ ಹೋಗಿಲ್ವಂತೆ. ಅಲ್ಲ ಧನ್ಯಮ್ಮ, ಓಡ್ಸೋದಕ್ಕೆ ಭಯ ನಾವಿದ್ರೆ ಅಂತಿರಲ್ಲ, ನಾವಿರೋದಕ್ಕೂ ಅದಕ್ಕೂ ಏನ್ ಸಂಬಂಧ? ಏನ್ ಗೊತ್ತಾ, ನೆಕ್ಸ್ಟ್ ಊರಿಗೆ ಬರ್ತಿರಲ್ಲ, ನಾನ್ ನಿಮ್ಮನ್ನ ಬ್ಯಾಗ್ ಕೂತ್ಕೊಳ್ಳಿಸೇ ಓಡಿಸ್ತೀನಿ, ಅವಾಗ ನಂಬ್ತೀರಾ? ಅಲ್ಲಮ್ಮ, ಇಲ್ಲೇ ಓಡ್ಸಕ್ ಒದ್ಲಾಡ್ತಾ ಇದ್ರಿ, ಇನ್ ಊರಲ್ಲಿ ಎಲ್ಲಿ ಕಲಿತೀರಾ ನೀವು? ಸರಿ ಆಯ್ತು, ಆದಷ್ಟು ಬೇಗ ಕಲೀರಿ, ಸರಿನಾ? ನೋಡಿ ನಿಮ್ ತಂಗಿ ಅವ್ರು ಎಷ್ಟು ಬೇಗ ಕಲ್ತಿದ್ದಾರೆ. ಹಾ, ನೀವು ಕಲೀರಿ. ನೆಕ್ಸ್ಟ್ ನೀವು ಯಾರ ಹತ್ರನಾದ್ರೂ ಇವಾಗ ಹೋಗಿ ಒಂದು ಗ್ರೂಪ್ ಕಟ್ಕೊಂಡು ಗ್ರೂಪ್ ಸಾಂಗ್ ಆಡ್ಬೇಕು ಪಬ್ಲಿಕ್ ಅಲ್ಲಿ. ಯಾರಾದ್ರೂ ಒಂದು ಇಬ್ರು ಇಲ್ಲ ಒಂದ್ 3 ಜನ, ಒಬ್ರಾದ್ರೂ ಓಕೆ, ಅವ್ರ ಜೊತೆ ಇವಳು ನಿಂತ್ಕೊಂಡು. ಆಯ್ತು ಬನ್ನಿ ಅಲ್ವಾ? ಬನ್ನಿ ಬನ್ನಿ. ಎಲ್ಲಿಗೆ ಹೋಗ್ತೀರಾ? ಅಂಕಲ್ ಆಗ್ಬೋದಾ? ಮೇಲ್ ವಯಸ್ಸಿಬ್ರುದು. ಯಾರಾದ್ರೂ ಓಕೆ. ಗೈಸ್, ಅಲ್ಲಿ ಪಂಚೆ ಹೊಡ್ಕೊಂಡು ಹೋಗ್ತೀರಾ, ಅಂಕಲ್ ಆಗ್ಬೋದಾ ಅಂತ ಕೇಳ್ತಾ ಇದಾರೆ. ಮಾ, ಒಳ್ಳೆ ಜೋಡಿ ಇದೆ, ಹೋಗಿ ಮಾ. ಮಕ್ಳು ಬೇಡ, ಮಕ್ಳು ಬೇಡಮ್ಮ, ಮಕ್ಳು ಬೇಡ. ಅವ್ರಿಗೆ ಯಾವ ಸಾಂಗು ಗೊತ್ತಿರಲ್ಲ. ಗೊತ್ತಿರ್ಬೋದು, ನಂಗೂ ಅವ್ರಿಗೆ ಗೊತ್ತಿದ್ದ ಸಾಂಗ್ ನಂಗೆ ಗೊತ್ತಿದೆ. ಇಲ್ಲ ನೀವು ಆ ತರ ಸಾಂಗ್ ಅಲ್ಲ, ಫಿಲಂ ಸಾಂಗ್ ಯಾವ್ದಾದ್ರು ಆಡ್ಬೇಕು ಅಂತ ಹೇಳಿದ್ದು. ಆಯ್ತು, ಎಲ್ಲಿಗೆ ಹೋಗ್ತಿದ್ದೀರಾ ಧನ್ಯಮ್ಮ ಕರ್ಕೊಂಡು? ಸಿಗ್ತಾನಿಲ್ಲ, ನೈಟ್ ಹೇಳಿದ್ರೆ ಮತ್ತೆ ನಾನು ಎಲ್ಲಿಗೆ ಅಂತ ಹೋಗೋದು? ಯಾರಿಗೂ ಪರಿಚಯನ ಇಲ್ಲಲ್ಲ. ಹಾಯ್, ಸಾಂಗ್ ಆಡ್ತೀರಾ ನನ್ನೊಟ್ಟಿಗೆ ಒಂದ್ಸಲ? ಸಾಂಗ್ ಗೊತ್ತಾ ಯಾವ್ದಾದ್ರು? ಆಡ್ತೀರಾ? ನನ್ಗೆ ಗ್ರೂಪ್ ಸಾಂಗಿಗೆ ಪಾರ್ಟ್ನರ್ ಸಿಕ್ಕೇ ಬಿಟ್ರು. ಯಾವ ಸಾಂಗ್ ಆಡುವ? ಬೇರೆ ಯಾವ ಸಾಂಗ್ ಗೊತ್ತು? ಹೌದಾ? ಅದು ಅಕ್ಕನಿಗೆ ಗೊತ್ತಿಲ್ಲ. ಇನ್ನೊಬ್ರು ಏನಾದ್ರು? ಇನ್ನೊಂದು ಪಾಪು. ಎಲ್ಲ ಚಿಕ್ಕೋರು. ನನಗೆ ನನ್ನಂತವ್ರೆ. ಬನ್ನಿ ಬನ್ನಿ, ಸಾಂಗ್ ಆಡುವ. ನಂಗೆ ಗೊತ್ತಿಲ್ಲ. ಆಡ್ಬೇಕೀಗ. ಪಾಪು ಅವ್ರೆಲ್ರು ಕರ್ಕೊಂಬ. ಗ್ರೂಪ್ ಅಲ್ಲಿ ಗೋವಿಂದ ಬನ್ನಿ. ಅವ್ರು ಓಡ್ತಿದ್ದಾರೆ. ನಾಚಿಕೆ ಅವ್ರಿಗೆಲ್ಲ.
ಯಾರು ಬರ್ತಿಲ್ಲ. ಮತ್ತೆ ಕನ್ನಡ ಮಾತಾಡ್ತಿದ್ದೀರಾ? ಕನ್ನಡ ಬರಲ್ಲ ಅಂದ್ಬಿಟ್ಟು ಕನ್ನಡ ಮಾತಾಡ್ತಿದ್ದಾರೆ. ಆಯ್ತು, ನಾವೇ ಹಾಡುವ, ಸರಿನಾ? ಇನ್ನೊಬ್ರು ಬೇಕು, ಇನ್ನೊಬ್ರು ಬೇಕು. ನಾನಿಲ್ಲ, ನಾನು ಡೇರ್ ಕೊಡೋಳು, ನಾನಿಲ್ಲ. ಯಾರು ಸಿಕ್ಕಿಲ್ಲ, ಬನ್ನಿ ಆ ಸೈಡಿಗೆ ಒಂದ್ಸಲ ಹೋಗುವ. ಆ ಸೈಡ್ ಯಾರಾದ್ರೂ ಇದ್ರೆ ಕರ್ಕೊಳ್ತೀನಿ, ಇಲ್ಲಾಂದ್ರೆ ನಾವೇ ಆಡ್ತೀವಿ. ಅವ್ರನ್ನ ಹಿಡ್ಕೊಳಮ್ಮ, ಓಡೋಗಿ ಇಡಿ, ಹೋಗು. ಮಾ ನೀವ್ ಅಂದ್ರೆ ಎದ್ರಕೊಂಡು ಓಡಾಯ್ತಾರೆ ಎಲ್ಲಾರು. ಭಯ ಆಗ್ತದೆ, ಕೂದ್ಲು ಬಿಟ್ಟಿದ್ದೀರಲ್ಲ. ನನ್ನ ಮಕ್ಳನ್ನ ಹಿಂಗ್ ಹಿಡ್ಕೊಂಡ್ಲಿಕ್ಕೆ ಹೋದ್ದು, ಯಾರು ಸಿಕ್ಕಿಲ್ಲ. ಅದಂಗೆ ನಮ್ಮೂರಲ್ಲಿ ಕೋಳಿ ಹಿಡ್ಲಿಕ್ಕೆ ಹಿಂಗ್ ಹೋಯ್ತಾರಲ್ಲ, ಹಂಗೆ ಹಿಡ್ಲಿಕ್ಕೆ ಹೋಯ್ತಿದ್ದಾಳೆ ಅಕ್ಕ. ನಿಮ್ ತಮ್ಮನ ಕರೀರಿ ಪ್ಲೀಸ್. ಕರೀರಿ. ಇವಾಗ ಬಿಟ್ರೆ ಆ ಹುಡ್ಗಿನ ಹೊಟ್ಟೋಗ್ಬಿಡ್. ಆ ಹುಡ್ಗಿನ ಹೊಟ್ಟೋಯ್ತಾರೆ. ಒಬ್ರು ಸಿಕ್ಕಿದ್ರು, ಅದು ಸಿಕ್ಕಿದ್ರೆ ಬೇಗ ಬೇಗ ಹೋಗಿ ಹುಡುಕ್ಮ, ಬೇರೆಯವ್ರನ್ನ ಹುಡುಕ್ಬೇಕು ನೀವು. ತುಂಬಾ ಟೈಮ್ ವೇಸ್ಟ್ ಮಾಡ್ತಿದ್ದೀರಾ ಇಲ್ಲೇ. ಎಷ್ಟು ಜನ ಇದಾರೆ ನೋಡಿ ಗೈಸ್, ಅಲ್ಲಿರೋರೆಲ್ಲ ಇದಾರೆ, ಬಟ್ ಯಾರು ಆಡಕ್ ಬರ್ತಿಲ್ಲ ಧನ್ಯ ಅವ್ರ ಜೊತೆ. ಪಾಪ ಅಲ್ವಾ ಅಮ್ಮ? ಹೌದು, ತುಂಬಾ ಕನ್ವಿನ್ಸ್ ಮಾಡ್ತಿದ್ದಾರೆ ನಮ್ ಧನ್ಯ ಅವರು ಮಕ್ಳುಗಳನ್ನೆಲ್ಲ ಕರ್ಕೊಳ್ಳೋದಕ್ಕೆ, ಬಟ್ ಯಾರು ಬರ್ತಾ ಇಲ್ಲ. ಅವ್ರ ಪೇರೆಂಟ್ಸ್ಗಳು ಕಳಿಸ್ತಿದ್ದಾರೆ ಹೋಗ್ರು ಅಂತ, ಮಕ್ಳುಗಳು ಯಾರು ಬರ್ತಾ ಇಲ್ಲ ಧನ್ಯ ಅವ್ರ ಜೊತೆ ಆಟ ಆಡೋಕ್ಕೆ. ಧನ್ಯ ಅವ್ರ ಜೊತೆ ಆಟ ಹೇಳಕ್ಕೆ ಪಾಪ ಯಾರು ಬರ್ತಿಲ್ಲ. ನಿಮ್ಮ ಅಕ್ಕ ಏನ್ ಹೇಳ್ತಿದಾರಮ್ಮ? ಗುಂಪಲ್ಲಿ ಗೋವಿಂದ ಸುಮ್ನೆ ಬಂದು ನಿಂತ್ಕೊಳ್ಳಿ ಅಂತ. ಆದ್ರೂ ಬರ್ತಾ ಇಲ್ಲ ಯಾರು, ಪಾಪ ತುಂಬಾ ಕಷ್ಟ ಬೀಳ್ತಿದ್ದಾರೆ ಗೈಸ್. 3 ಜನ ಯಾರೋ ಬಂದ್ರು. ಯಾವ ಸಾಂಗ್ ಆಡೋದು? 3 ಜನ ಸೇರ್ಕೊಂಡು ಒಂದು ಸಾಂಗ್ ಚೂಸ್ ಮಾಡಿ 3 ಜನ ಸೇರಿ ಆಡ್ಬೇಕು. ಗೊತ್ತಾ ಅದು? ನೀವು ಆಡ್ಬೇಕು, ನೀವು ಕಲ್ತ್ಕೊಳ್ಳಿ. ಫಸ್ಟ್ ನೀವು ಕಲ್ತ್ಕೊಳ್ಳಿ. ಅಲ್ಲಲ್ಲ, ನೀವು ಆಡ್ಬೇಕು ಅವ್ರ ಜೊತೆ. ಮಾಡಿ ನೋಡೋಣ. ಸರಿ, ಹಾಡಿ. ಸಾಂಪ್ರದಾಯಿನಿ ಸುಪ್ಪಿನಿ ನೆಕ್ಸ್ಟ್ ಸರಿ. ಏನಕ್ಕೆಲ್ಲ ದೇವ್ರ ಸಂಘ ಆಡ್ತಾ ಇದೀರಾ? ಇವಾಗ ಅದೇ ನಿನ್ನಂತೆ ಸರಿ, ಹಾಡುವ. ಹಾ, ಬರುತ್ತೆ, ಹಾಡಿ. ಯಾವ್ದು? ನೀನೇ ನಾನಂತೆ ನಾನಂತೆ ಹಾಡಿ. ನಾನೇ ನನ್ನಂತೆ ನೀನಂತೆ ನೀನೇ ನಾನಂತೆ ನಾನಂತೆ ಜೀವ ಒಂದೇ ಸೂಪರ್ ಸೂಪರ್ ಸೂಪರ್. ನನ್ನ ಇಬ್ಬರ ನಡುವೆ ಸಾಕು, ಚೆನ್ನಾಗಿತ್ತಾ? ಇನ್ನ ಇಬ್ರು ಬಿನ್. ಓಕೆ, ಸೂಪರ್. ಥ್ಯಾಂಕ್ ಯು. ಖುಷಿ ಆಯ್ತಾ? ಖುಷಿ ಆಯ್ತು ನನಗೆ, ಬಂದ್ರಲ್ಲ ಖುಷಿ ಆಯ್ತು. ಫಿಲಮ್ ಸಾಂಗು ಆಡಿದ್ರು, ಮತ್ತೆ ದೇವ್ರ ಸಾಂಗು ಕೂಡ ಆಡಿದ್ರು ರಾಘವೇಂದ್ರ ಸ್ವಾಮಿದು. ಮಕ್ಕಳಲ್ವಾ, ಯಾವ್ದು ಆಡಿದ್ರು ಚಂದಾನೆ. ಬನ್ನಿ ಇವಾಗ ನೆಕ್ಸ್ಟ್ ಟಾಸ್ಕು ನಮ್ಮ ಸಣ್ಣವ್ರು ಕೊಡ್ತಾರೆ, ಯಾವ್ದು ಕೊಡ್ತಾರೆ ಅಂತ ನೋಡೋಣ. ಸೂಪರ್ ಮಾ, ಸಖತ್ತಾಗಿತ್ತು ಚಾಲೆಂಜು. ಚೆನ್ನಾಗಿತ್ತಾ? ಹಾ, ಅಕ್ಸೆಪ್ಟ್ ಮಾಡಿ, ಸೂಪರ್. ಥ್ಯಾಂಕ್ ಯು. ನೆಕ್ಸ್ಟ್ ಕ್ವೆಶನ್ ಏನಂತ ಅಂದ್ರೆ, ಇದು ನಾಯಿದು ರೋಡ್ ಸೈಡ್ ಕಕ್ಕ ಬರುತ್ತಲ್ಲ, ಹಾ, ನಾಯಿ ಕಕ್ಕನ ಹುಡುಕ್ಬೇಕು ಫಸ್ಟ್. ಇವಳು ಹುಡುಕಿದ ನಂತರ ಅದನ್ನೊಂದು ಪೇಪರ್ ಅಲ್ಲಿ ಇಟ್ಕೊಂಡು ತಗೊಂಡು ಈ ಕಸ ಬರುತ್ತಲ್ಲ, ಗಾರ್ಬೇಜು, ಆ ತರ ಚರಂಡಿಗೆ ಬಿಸಾಕ್ಬೇಕು. ಒಣಗಿರೋ ಕಕ್ಕನೋ. ಇದು ನಿಜವಾದ ಕ್ವೆಶ್ಚನ್? ಹಾ, ಕ್ವಶನ್ ನಿಜವಾದ ಕ್ವಶನ್ ಅಪ್ಪ. ಇವಾಗ ನೀವು ಏನ್ ಮಾಡ್ಬೇಕು ಅಂತ ಅಂದ್ರೆ, ನಾಯಿ ಕಕ್ಕಸ್ನ ಹುಡುಕ್ಬೇಕು. ದನದ ಸೆಗಣಿ ಬೇಕಾದ್ರೆ ಹುಡುಕುವ, ನಾಯಿ ಕಕ್ಕನಾಗ್ಬೇಕಾ? ಇಲ್ಲಿ ಬೆಂಗಳೂರಲ್ಲಿ ಹಸುದು ಸಗಣಿ ಸಿಗೋದು ತುಂಬಾ ಸಿಕ್ಕಿದ್ರೆ ಓಕೆನಾ? ಸಿಕ್ಕಿದ್ರೆ ಓಕೆ ಇಲ್ಲ, ನಾಯಿದೆ ಬೇಕು. ಏನಕ್ಕಂದ್ರೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಇರೋದು ನಾಯಿನೇ. ನೋಡಿ ಅಲ್ಲಿ. ನೀವು ಕಾಲ್ ಮಾಡ್ಲಾಗುತ್ತೆ, ನಂಬರ್ ಇದೆಯಾ ನಿಮ್ಮೊಟ್ಟಿಗೆ? ಒಂದ್ಸಲಿ ಕೇಳ್ಬಿಟ್ಟು ಬನ್ನಿ, ಎಲ್ಲಿ ಎತ್ತಿದ್ಯಪ್ಪ ಇವತ್ತು ಅಂತ. ಬೇಡ, ಟಚ್ ಬಿಡುತ್ತೆ, ಬನ್ನಿ ನೋಡುವ ಇಲ್ಲಿ ಅದಿದ್ಯಾ. ಏನಕ್ಕೆ ಸ್ಮೆಲ್ ಬರ್ತಿಲ್ಲ ಗೊತ್ತಾ? ಇವಾಗ ಸಮ್ಮರ್ ಸೀಸನ್ ಅಲ್ಲ, ಬಿಸಿಲಿಗೆ ಒಣಗಿರುತ್ತೆ, ಅದಕ್ಕೆ ಹಪ್ಪಳ ಆಗಿರುತ್ತೆ. ಇಲ್ಲ ಇಲ್ಲ, ವಾಸನೆ ಏನಿಲ್ಲ, ಸೂಪರ್ ಸ್ಮೆಲ್ ಇಲ್ಲಿ. ಬೇಡ, ಎಷ್ಟು ಕಷ್ಟ. ನಂಗೆ ಗೊತ್ತಾಗ್ತಿಲ್ಲನಾ. ಅಯ್ಯೋ, ಅಲ್ಲಿ ದೇವಸ್ಥಾನದಲ್ಲಿ ಪೂಜೆ ಕೂಡ ಆಗ್ತಿದೆ, ಇಲ್ಲಿ ನಾನು ಹೇಳು ಹುಡುಕುವ ಕಾರ್ಯಕ್ರಮದಲ್ಲಿದ್ದೇನೆ. ಏನು ಮಾಡೋದು? ಅದು ಹೇಳಲ್ಲಮ್ಮ, ಅದು ಅರ್ಧ ಪೀಸ್. ಹೇಳಲ್ಲ ಅದು. ಇದು ಇಲ್ಲಿ ಅರ್ಧ ಮಾಡಿದೆ, ಆ ರೋಡಲ್ಲಿ ಅರ್ಧ ಮಾಡಿದೆ, ಒಣಗಿದೆ.
ಏನಾಗಿದೆ? ಒಣಗಿದೆ, ಅದು ಬಿಸಿಲಿಗೆ ತುಂಬಾ ಒಣಗಿದೆ ಪಾಪ, ಫುಲ್ ಫ್ರೈ. ಆಯ್ತು, ಅದನ್ನ ಒಂದ್ ಕಡೆಯಿಂದ ಒಂದ್ ಕಡೆ ಶಿಫ್ಟ್ ಮಾಡ್ಬೇಕು. ಗೈಸ್ ಫೈನಲಿ ನಮ್ ಧನ್ಯಾ ಅವರು ಹೇಲ್ನ ಹುಡುಕಿದ್ದಾರೆ ನೋಡಿ. ಇಲ್ಲೂ ಇದೆ ಪೀಸು. ಏ ಬಾ ಬಾ ಬಾ, ಸಾಕಲ್ಲ? ನಾಯಿ ಕೇಳ್ತಾ ಇದೆ ಗೈಸ್, ನನ್ನ ಹೇಲ್ನು ಬಿಡಲ್ವಾ ಈ ಜನಗಳು ಅಂತ. ನೀವನು ಅಯ್ಯೋ, ಅಂತೂ ನಾಯಿದು ಹೇಲ್ ಸಿಕ್ತು. ಇವಾಗ ಹಾಕ್ಲಿಕ್ಕೆ ಮಾತ್ರ ಬಾಕಿ ಇದೆ. ಗೈಸ್ ಫೈನಲಿ ನಾಯಿ ಹೇಲ್ನ ಹುಡುಕಿದ್ದಾರೆ. ಇದು ನಿಜವಾದ ನಾಯಿ ಹೇಲ ಇಲ್ವಾ ಅಂತ ನನಗಂತೂ ಗೊತ್ತಾಗ್ತಾ ಇಲ್ಲ. ಧನ್ಯಾ ಅವ್ರಿಗೆ ಗೊತ್ತಾಗುತ್ತಂತೆ. ಗೊತ್ತಾಗುತ್ತಾ? ಇದು ಬಿಸಿಲಿಗೆ ಒಣಗಿ. ಸನುಮ ಅದೇನಾಮ? ಅದೇ ಅಕ್ಕ, ಸ್ವಲ್ಪ ಟೇಸ್ಟ್ ನೋಡಕ್ಕ ಗೊತ್ತಾಗುತ್ತೆ. ಟೇಸ್ಟ್ ನೋಡ್ಬೇಕಾ? ನೀನೇ ನೋಡು. ನಂಗಾಗಲ್ಲ. ಸರಿ ಆಯ್ತಾಯ್ತು, ಬಿಸಾರಿ. ಧನ್ಯಮ್ಮ ಇವಾಗ ಏನ್ ಗೊತ್ತಾ, ನೀವ್ ಇವಾಗ ರೋಡಲ್ಲಿ ಏನಾದ್ರು ಹೋಗ್ತಿರ್ತಾರೆ ಗೊತ್ತಾ, ರೋಡಲ್ಲಿ ಹೋಗ್ತಿರೋರ್ಗೆ ಪ್ರಪೋಸ್ ಮಾಡ್ಬೇಕು ನೀವ್ ಇವಾಗ. ಯಾರಾದ್ರೂ ಒಬ್ರು. ಅದು ಹುಡುಗ ಮಾಡ್ಲಿಕ್ಕೆ ಹುಡುಗಿ ನಾನು. ಅದೇ ಇವತ್ತು ಟ್ವಿಸ್ಟ್. ನಾವ್ ಹೇಳಿದ್ವಲ್ಲ, ಯಾರಿಗೆ ಬೇಕಾದ್ರೂ ಮಾಡ್ಬೋದಾ? ಹುಡುಗಿಗೆ ಮಾಡ್ಬೋದಾ, ಹುಡುಗನಿಗೆ ಮಾಡ್ಬೋದಾ? ಯಾರಿಗಾದ್ರೂ ಮಾಡ್ಬೋದು. ಸರಿನಾ? ಯಾರಿಗಾದ್ರೂ ಮಾಡಿ ಒಬ್ಬ ವ್ಯಕ್ತಿಗೆ, ಅನ್ನೋನ್ ಪರ್ಸನ್ಗೆ, ಗೊತ್ತಿರೋರ್ಗು ಮಾಡಂಗಿಲ್ಲ ಇದನ್ನ. ಗೊತ್ತಿಲ್ದೇ ಇರೋರ್ಗೆ ಪ್ರಪೋಸ್ ಮಾಡ್ಬೇಕು. ಒಂದು ಹೂವ ಹಿಡ್ಕೊಂಡೆ ಪ್ರಪೋಸ್ ಮಾಡ್ಬೇಕು. ಅಯ್ಯೋ, ಹೂವನ್ನು ಹುಡುಕ್ಬೇಕು ಇವಾಗ. ಹೌದು, ಹುಡುಕಿ ಬೇಗ. ಆಯ್ತು ಬನ್ನಿ. ನಮ್ ಧನ್ಯಾ ಅವರು ರೋಡಲ್ಲಿ ಹುಡುಕ್ತಾ ಇದಾರೆ. ಫಸ್ಟ್ ರೋಸ್ ತಗೊಳ್ಳೋಣ, ಇಲ್ಲ ಯಾವ್ದಾದ್ರು ಹೂವ ಸಿಕ್ಕಿದ್ರೆ ಹೂವ ತಗೊಳ್ಳೋಣ ಅಂತ ಹುಡುಕ್ತಿದ್ದಾರೆ. ಹೂವ ಎಲ್ಲಿ ತಗೋತೀರಮ್ಮ? ನೋಡಿ ಗೈಸ್, ನಮ್ಮ ಮನೆ ಹತ್ರ ಇರೋ ಹೂವ ಕಿತ್ಕೊಂಡ್ರು. ಇದ್ರಲ್ಲಿ ಮಾಡ್ತೀರಾ? ಪ್ರಪೋಸ್ ಮಾಡ್ಲಿಕ್ಕೆ ಮಾತ್ರ ಬಾಕಿ, ಬನ್ನಿ. ಯಾರಿಗ್ ಮಾಡ್ತೀರಾ? ಮಾಡೋದಂತಲೇ ಗೊತ್ತಿಲ್ಲ ನಂಗೆ, ಯಾಕಂದ್ರೆ ಫಸ್ಟ್ ಟೈಮ್ ಮಾಡ್ತಿರೋದು. ಅಯ್ಯೋ ಕಷ್ಟ ಇದೆ. ಯಾರಿಗ್ ಮಾಡ್ತೀರಾ? ಆ ಪಾಪುಗೆ ಮಾಡ್ತೀನಿ. ಬೇಡ, ಪಾಪು ಚೆನ್ನಾಗೈತೆ ಪಾಪ, ಆದ್ರೂ ಪಾಪುಗ್ ಬೇಡ. ಎಲ್ಲ ನೀವು ಬರೀ ಮಕ್ಳಿಗೆ ಮಾಡಿ. ಅಲ್ಲ, ಎಲ್ಲ ನೀವು ಬರೀ ಮಕ್ಳಿಗೆ ಮಾಡಿ. ಮಕ್ಳಿಗೆ ಮಾಡಂಗಿಲ್ಲಪ್ಪ. ನಾವ್ ಹೇಳ್ದಂಗೆ ನೀವು ಕೇಳ್ಬೇಕು. ಸರಿ ಆಯ್ತು, ನೋಡುವ. ಇವಾಗ ಬರ್ತಿದ್ದಾರೆ. ಆಂಟಿಗೆ ಮಾಡ್ಲಾ? ಆಂಟಿಗೂ ಮಾಡ್ಬೋದು. ಸರಿ, ಇಬ್ರಿದ್ದಾರೆ. ವೆಯ್ಟ್ ಮಾಡ್ತಾ ಇದ್ದೀನಿ. ಆಂಟಿಗೆ ವಿಷಯ ಗೊತ್ತಾಗಿದೆ ಅನ್ಸುತ್ತೆ ನೋಡಿ, ಅವ್ರು ಒಂಥರ ಮಾಡ್ತಿದ್ದಾರೆ. ಆಂಟಿ ಮೇಲೆ. ಯಾಕಮ್ಮ ಆಂಟಿನೇ ಚೂಸ್ ಮಾಡಿದ್ರಿ? ಯಾಕಂದ್ರೆ ಇಷ್ಟ ಆದ್ರು ನಂಗೆ ಅವರು. ಹೌದಾ? ಅವರ ಸ್ಮೈಲ್ ಸೂಪರ್ ಆಗಿತ್ತು, ಅದಕ್ಕೆ. ಆಂಟಿಗೆ ಅಲ್ಲಿ ಬರ್ಬೇಕಾದ್ರೆ ಗೊತ್ತಾಗೋಯ್ತು ನೀವೇನೋ ಮಾಡ್ತೀರಾ ಅಂತ. ಸರಿ ಆಯ್ತು. ಅಕ್ಸೆಪ್ಟ್ ಆಯ್ತಲ್ಲ? ಹಾ, ಸೂಪರ್ ಸಾಕು. ನೆಕ್ಸ್ಟ್ ಏನ್ ಗೊತ್ತಾ, ಜೋರಾಗಿ ಸಾಂಗ್ ಹೇಳ್ತಾ ಒಬ್ರ ಜೊತೆ ಡ್ಯಾನ್ಸ್ ಮಾಡ್ಬೇಕು. ಸಾಂಗ್ ಹಾಡ್ಕೊಂಡು ಡ್ಯಾನ್ಸ್? ಯಾರು ಸಿಗಲ್ಲ, ಹುಡುಕ್ಬೇಕು. ಮಕ್ಳೊಟ್ಟಿಗೆನೆ ಮಾಡ್ಲ ಇದ್ದು. ಬೇಡ, ಎಲ್ಲ ಮಕ್ಳೊಟ್ಟಿಗೆನೆ ಹೋಗ್ಬಿಡ್ರಿ. ಇಲ್ಲಿ ಯಾರಿಲ್ಲ, ಯಾರನ್ನಾದ್ರೂ ಹುಡುಕ್ಲೇಬೇಕು. ಸಾಂಗ್ ನಾವೇ ಹಾಡಿ ನಾವೇ ಡ್ಯಾನ್ಸ್. ಹಾ, ನೀವೇ ಸಾಂಗ್ ಆಡ್ಕೊಂಡು ನೀವೇ ಡ್ಯಾನ್ಸ್ ಮಾಡ್ಬೇಕು. ಅವರು ಕೂಡ ನಿಮ್ ಜೊತೆಗೆ ಸಾಂಗ್ ಆಡ್ಕೊಂಡು ಡ್ಯಾನ್ಸ್ ಆಡ್ಬೇಕು. ಬನ್ನಿ. ಸನುಮ, ಇದು ನಿಮ್ಮ ಅಕ್ಕ ಮಾಡ್ತಾರೆ ಅಂತ ಅನ್ಸುತ್ತಾ? ನಾನು ಇವ್ರನ್ನ ತಗೊಳ್ತೀನಿ. ಮೊನ್ನೆ ಇವಳು ತಗೊಂಡಿದ್ದಾಳೆ ನನ್ನ, ಗೊತ್ತಾಯ್ತು. ಅದಕ್ಕೋಸ್ಕರ ಫಸ್ಟ್ ಇವಳು. ಅಲ್ಲಿ ಬೇರೆ ಬರ್ತಿದಾರಲ್ಲ. ಇವಾಗ ಆಕ್ಚುಲಿ ಹೇಳ್ಬೇಕಂದ್ರೆ ಟಾಸ್ಕ್ ಕೊಟ್ಟಿರೋದೇ ನಮ್ ಸಣ್ಣವರು. ಸಣ್ಣವ್ರನ್ನೇ ತಗೊಳಂಗಿಲ್ಲ. ಅಯ್ಯೋ, ಇವಾಗ ನಾನು ಇಲ್ಲಿ ವಿಡಿಯೋ ಹಿಡಿತಾ ಇದೀನಿ, ನನ್ನ ತಗೊಳಂಗಿಲ್ಲ. ಬರ್ತೀರಾ ನೀವು? ಅಲ್ಲ, ನಾನು ವಿಡಿಯೋ ಹಿಡಿತಿದ್ದೀನಲ್ವಾ, ನಾನು ತಗೊಳಂಗಿಲ್ಲ. ಸಣ್ಣ ಕೈಯಲ್ಲಿ ಕೊಡಿ, ನೀವು ಬನ್ನಿ. ಬೇಡ. ಬನ್ನಿ. ನಾನು ಆಡಿದ್ರೆ ಮಜಾ ಇರಲ್ಲ. ಯಾರ ಜೊತೆ ಬೇಗ? ಆಯ್ತು, ಇಲ್ಲಿ ಯಾರಿಲ್ಲ. ಇಲ್ಲಿ ಕೆಲಸದಿಂದ ಬರ್ತಿದ್ದಾರೆ, ಸರಿ ಬೈತಾರೆ ಅಷ್ಟೇ. ಸಾಂಗ್ ಆಡ್ಕೊಂಡು ಡ್ಯಾನ್ಸ್ ಮಾಡ್ಬೇಕಂತೆ. ನೀನ್ ಹೇಳ್ಬೇಕು ಗೊತ್ತಾ? ಸಾಂಗ್ ಆಡ್ತಾ ಡ್ಯಾನ್ಸ್ ಮಾಡ್ಬೇಕು. ರೆಡಿ ಇದ್ದೀರಾ ಅಂಕಲ್? ನಾನು ಸಾಂಗ್ ಆಡ್ತೀವಿ, ನಾವು ಡ್ಯಾನ್ಸ್ ಮಾಡುವ. ಆಂಟಿ ನೀವು ಮಾಡಿ. ಆಂಟಿ ಒಂದು ಸ್ಟೆಪ್ ಆಂಟಿ, ನನಗೋಸ್ಕರ. ನೀವು ರೆಡಿನಾ ಅಂಕಲ್? ನೀವು ನೋಡಿದಾಗಲೇ ಗೊತ್ತಾಗ್ತದೆ ಒಳ್ಳೆ ಡ್ಯಾನ್ಸರ್. ಒಂದೆರಡು ಸ್ಟೆಪ್ ಅಷ್ಟೇ. ಅಂಕಲ್ಲೇ ಕೇಳ್ಕೊಂಡ್ ಬಂದಾರಲ್ಲಮ್ಮ. ಅಂಕಲ್ ನಾವು ಮಾಡೋ ಅಂಕಲ್ ಯಾವ ಸಾಂಗ್? ಹಾಡ್ ಹೇಳ್ಕೊಂಡ್ ಮಾಡ್ಬೇಕು. ಹಾಡಕ್ಕ ಗಟ್ಟಿ ಹಾಡು. ಹಾಡ್ ಹೇಳ್ಕೊಂಡ್ ಡ್ಯಾನ್ಸ್ ಮಾಡ್ಬೇಕು. ಧನ್ಯ ಅವರೇ, ಹಾಡ್ ಚೂಸ್ ಮಾಡ್ರಿ ಫಸ್ಟ್. ನಾನೇ ಕೊಟ್ಟಿರೋದು ಅಂಕಲ್ ಟಾಸ್ಕ್ ಅವಳಿಗೆ. ಇಬ್ರು ಮಾಡಿ ಆಮೇಲೆ ನಾನು ಮಾಡ್ತೀನಿ. ನೀವೇ ಮಾಡಿ, ಸುಮ್ಮನೆ ಹಿಂಗೆಲ್ಲ ಮಾಡಿ. ಅಂಕಲ್ ಯಾವ್ದು ಸಾಂಗ್ ಯಾವ್ದು ಅಂಕಲ್ ನಿಮ್ ಫೇವ್ರೆಟ್ ಸಾಂಗ್ ಕನ್ನಡದಲ್ಲಿ?
ರಕ್ಕಮ್ಮ ಮಾಡ್ತೀರಾ? ಬೇರೆ ಯಾವುದು? ವಿಷ್ಣುವರ್ಧನ್ ಸರ್ದ ಯಾವುದು? ಚಂದ್ರದ ಚಕೋರಿ, ಚಂದ್ರದ ಚಕೋರಿ. ಮಿಸ್ಟರ್ ಬೀಮ್ ತರ ಆಡ್ತವ್ರೆ. ಅದೊಂದು ಗಾಳಿಪಟ ಹಾರಿಸೋದು ಹಿಂಗೆ, ಅದು ಯಾವ್ದು ಸಾಂಗ್? ಪಟ ಪಟ ಹಾರೋ. ಬಿಟ್ರೆ ಅಮ್ಮ ನೀವು ಬೇರೆಯವ್ರಿಗೆ ಹೋಗ್ಬೇಕಾಗುತ್ತೆ. ನೀವೇ ಮಾಡ್ಬೇಕು ಪ್ಲೀಸ್. ಸುಮ್ಮನೆ ಹಿಂಗೆ ಮಾಡಿದ್ರೆ ಗಾಳಿಪಟ ಸಾಂಗ್. ಪಟ ಪಟ ಹಾರೋ ಗಾಳಿಪಟ, ಇದು ಹಕ್ಕಿ ಅಲ್ಲ ಆದ್ರೆ ಹಾರೈತಲ್ಲ. ಸೂಪರ್ ಸೂಪರ್. ಮಡಿಕೇರಿ ಸಿಪಾಯಿ ಗಟ್ಟಿಯಾಡಿ ಅಂಕಲ್ ಫುಲ್ ಸಿಪಾಯಿ. ಸೂಪರ್ ಸೂಪರ್ ಸೂಪರ್. ಥ್ಯಾಂಕ್ ಯು ಸೂಪರ್ ಅಂಕಲ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಸೂಪರ್. ಹಾ ಇಲ್ಲ ಇಲ್ಲ ಅದು ಥ್ಯಾಂಕ್ ಯು. ಸೂಪರ್ ಅಂಕಲ್. ಫೈನಲಿ ಕಂಪ್ಲೀಟ್ ಮಾಡಿದ್ರಿ. ನಾನು ಅನ್ಕೊಂಡಿದ್ದೆ ನೀವು ಕಂಪ್ಲೀಟ್ ಮಾಡಲ್ಲ ಅಂತ. ಗ್ರೇಟ್ ಮಾ. ಅವ್ರು ಮಾಡ್ತೀನಿ ಮಾತಾಡ್ಸಿ ಅಂತ ಅಂದಿದ್ ನಾನು. ಅದೇ ಅದೇ ಗೊತ್ತಾಯ್ತು, ಅವರು ಮಾತಾಡ್ತೀವಿ ಅಂತ ಬಂದಿದ್ದು. ಮಾತಾಡ್ತೀನಿ ಅಂತ ಬಂದಿದ್ದು, ಆಮೇಲೆ ಡ್ಯಾನ್ಸ್ ಒಪ್ಕೊಂಡ್ರು ಪಾಪ. ಮಾಡಿದ್ರಲ್ಲ ನೋಡಿ, ನಿಮ್ಗೆ ಯಾವ್ದಾರ ಇದೆ ಲಕ್ಕು. ಅವರೇ ಪಾಪ ಕೇಳ್ಕೊಂಡ್ ಬಂದ್ರು, ನೀವು ಹುಡುಕೇ ಇಲ್ಲ. ಆದ್ರೆ ಎಲ್ರು ಅದೇ ತರ ಇರಲ್ಲ ಅಲ್ವಾ, ಪಾಪ ಅವ್ರು ಬಂದು ಡ್ಯಾನ್ಸ್ ಮಾಡಿದ್ರಲ್ಲ, ಖುಷಿ ಆಯ್ತು. ಅದಲ್ಲದೆ ಅವ್ರು ಕೆಲ್ಸದಿಂದ ಬಂದದ್ದು ಡೈರೆಕ್ಟ್ ಆಗಿ. ನಂಗೆ ಭಯ ಆಗ್ತಿತ್ತು ಯಪ್ಪ. ಆದ್ರೂ ಬಿಡಿ, ನಿಮ್ಮಿಂದ ಖುಷಿಯಿಂದ ಹೋದ್ರು ಅವರು ಮನೆಗೆ ಅಲ್ವಾ. ಖುಷಿ. ಆಂಟಿನೂ ಪಾಪ ಏನು ಅಂದಿಲ್ಲ. ಅಂದಿಲ್ಲ ಪಾಪ, ಮುಖದಲ್ಲಿ ಬೇಜಾರಿತ್ತು. ಏನಕ್ಕಂದ್ರೆ ಅವ್ರ ಗಂಡ ಧನ್ಯ ಅವ್ರ ಜೊತೆ ಡ್ಯಾನ್ಸ್ ಆಡಿತ್ತು. ಇವಾಗ ನಿಮ್ ಗಂಡ ನಾನು ಬೇರೆ ಹುಡುಗಿ ಜೊತೆ ಪಬ್ಲಿಕ್ ಅಲ್ಲಿ ಡ್ಯಾನ್ಸ್ ಆಡಿದ್ರೆ ನೀವೇನ್ ಮಾಡ್ತೀರಾ ಸನುಮ? ನಾನು ಒಟ್ಟಿಗೆ ಮಡಿಕೇರಿ ಬೇರೆ ಹುಡುಗಿ ಜೊತೆ ಡ್ಯಾನ್ಸ್ ಆಡ್ತಿದ್ರೆ ನೀವು ಜಾಯ್ನ್ ಆಯ್ತೀರಾ? ನಿಮ್ ಗಂಡಂಗ್ ಹೊಡಿತೀರಾ ತಾನೆ? ಪಾಪ ಆಂಟಿ ಕೋಪದಲ್ಲಿ ನೋಡ್ತಾ ಇದ್ರು. ನಾನು ಹೊಡಿಯಲ್ಲ, ಯಾಕಂದ್ರೆ ನನ್ಗೆ ನನ್ ಗಂಡನ ಮೇಲೆ ನಂಬಿಕೆ ಇದೆ. ಆತರ ಎಲ್ಲ ಡ್ಯಾನ್ಸ್ ಮಾಡಲ್ಲ ನನ್ನ ಬಿಟ್ಟು. ಹಂಗಂದ್ರೆ ಬೇಜಾರಾಗುತ್ತೆ ಅಂತ ಅರ್ಥ ನಿಮ್ಗೆ ಡ್ಯಾನ್ಸ್ ಮಾಡಿದ್ರೆ ಅಲ್ವಾ? ಮಾಡಿದ್ರೆ ಬೇಜಾರಾಗುತ್ತೆ. ಮತ್ತೆ ಹಂಗೆ ಇವಾಗ ಆ ಆಂಟಿಗೂ ಬೇಜಾರಾಯ್ತು. ತೋರಿಸ್ಕೊಳ್ಳಿಲ್ಲ ಅಷ್ಟೇ. ನೆಕ್ಸ್ಟ್ ಕ್ವೆಶ್ಚನ್ ಮುನು. ನೀವಿವಾಗ ಮನೆಗೆ ಹೋಗಿ ಒಂದು ಬಕೆಟ್ ನೀರು ತಗೊಂಡ್ ಬರ್ಬೇಕು. ನೀರು ತಗೊಂಡ್ ಬಂದು ಬಕೆಟ್ ಅಲ್ಲಿರೋ ನೀರ್ನ ನಿಮ್ ತಲೆ ಮೇಲೆ ಏನ್ ಹಾಕೊಳಂಗಿಲ್ಲ. ಆ ಜಗ್ಗಲ್ಲಿರೋ ನೀರ್ನ ತಗೊಂಡು ತಲೆ ಮೇಲೆ ಹಾಕೋಬೇಕು. ತಲೆಗೆ ಹಿಂಗೆ ಹಾಕೊಂಡು ಒಂದು ಜಗ್ ಹಾಕೊಂಡು ಓಂ ನಮಃ ಶಿವಾಯ, ಮತ್ತೆ ಬಸ್ ಓಂ ನಮಃ ಶಿವಾಯ ಅನ್ಬೇಕು. ರೋಡ್ ಮಧ್ಯದಲ್ಲಿ ಕುತ್ಕೋಬೇಕು. ಆಗಲ್ಲ ಹಿಡ್ಕೊಂಡ್ ಬರ್ಲಿಕ್ಕೆ ನೀವು. ಆಗ್ಲಿಲ್ಲ ಅಂದ್ರೆ ಏನು ಮಾಡಕ್ಕಲ್ಲ. 3 ಜಗ್ಗು, ಅದ್ರೊಳಗಡೆ 3 ಜಗ್ ಇರ್ಬೇಕಷ್ಟೇ. ನಾನು ಹೇಳಿ ನೋಡಿ ಗೈಸ್, ಮತ್ತೆ ಹೇಳ್ತಾ ಇದಾರೆ. ಅಲ್ತಿಲ್ಲ, ನಂಗೆ ಆಗ್ತಿಲ್ಲ ನೀರು ತಗೊಂಡ್ ಬರ್ಲಿಕ್ಕೆ. ನೀರ್ ತಗೊಂಡ್ ಬರ್ಲೇಬೇಕು. ಒಪ್ಕೊಳಲ್ಲ ಅಂತ ಹೇಳಿ ಆಯ್ತು, ಮಾಡಲ್ವಾ? ಬೇರೆ ಆಪ್ಷನಲ್ ಆಗಿ ಬೇರೆ ಇಲ್ಲ ಇಲ್ಲ, ಆಪ್ಷನ್ ಅಲ್ಲಿ ಇಲ್ಲ. ಇದಕ್ಕೆ ಕೊಟ್ಟಿರೋದೇ 9. ಆಕ್ಚುಲಿ ಹೇಳ್ಬೇಕಂದ್ರೆ ನಾವು 10 ಅಲ್ಲಮ್ಮ, ನಾವು 10 ಕೊಡ್ಬೇಕಂತ ಅನ್ಕೊಂಡಿದ್ದು. ಒಂದು ಮೈನಸ್ ಆಗಿ 9 ಆಗಿದೆ ಅಲ್ವಾ? ಹೌದು, ಹಾ ಇದು ಲಾಸ್ಟ್. ಆಕ್ಚುಲಿ ಲಾಸ್ಟ್ ಒಂದಿದೆ. ಹಾ, ಇನ್ನು 2 ಬ್ಯಾಲೆನ್ಸ್ ಇರೋದು. ನೆಕ್ಸ್ಟ್ ಅದು ನಾನು ಮಾಡ್ತೀನಿ. ಯಾವ್ದು? ಅದಕ್ಕಿಂತ ನೆಕ್ಸ್ಟ್ ಮಾಡಬೇಕು, ಇದನ್ನು ಮಾಡಬೇಕು. ಮಾಡಿನೇ ಅದ್ ಮಾಡ್ಬೇಕು. ಬೇಗ ಬನ್ನಿ. ಅಲ್ಲಿಂದ ತಗೊಂಡ್ ಬರ್ಬೇಕಾ? ಏನ್ ಗೊತ್ತಾ, ಇವಾಗ 3 ಜಗ್ ನೀರು ತಗೊಂಡ್ ಬಂದ್ರೆ ಸಾಕು. ಪಾಟೆ ಮೂಜು ಪಾಟೆ ಅಂದ್ರೆ 3 ಜಗ್. ಅದೆಲ್ಲ ಇದೆ, ಚೊಂಬು ಚೊಂಬು ಚೊಂಬಾ. ಗೈಸ್, ಇಲ್ಲಿ ಯಾವಾಗ್ಲೂ ನೀರ್ ಇಡ್ತಿದ್ರು, ಬಟ್ ಧನ್ಯ ಅವ್ರಿಗೆ ಅನ್ಲಕ್ಕಿ ಇದು ನೋಡಿ. ಧನ್ಯ ಅವ್ರು ಇವಾಗ ಮೇಲೋಗಿ ತಗೊಂಬರ್ಬೇಕು. ಟಯರ್ಡ್ ಆಗೋಗಿದ್ದಾರೆ ಆಲ್ರೆಡಿ, ನಿಧಾನಕ್ಕೆ ಹೋಗ್ತಿದ್ದಾರೆ. ನಮ್ ಧನ್ಯ ಅವರು ನೀರ್ ಎತ್ಕೊಂಡು ರೆಡಿ ಆಗಿದ್ದಾರೆ. ಧನ್ಯಮ್ಮ ಏನ್ ಗೊತ್ತಾ, ರೆಡಿನಾ? ಬನ್ನಿ, ಪಾಪ ಬೇಜಾರಲ್ಲಿ ಇದ್ದೀರಾ ಗೊತ್ತಾಗ್ತಿದೆ. ಇಲ್ಲ, ನಂಗೆ ನೀರು ಇಟ್ಕೊಳ್ಳೋದಾದ್ರೆ ಯವ್ವ ತುಂಬಾ ಕಷ್ಟದ ಟಾಸ್ಕ್ ಇದು. ಹೌದಾ? ಬನ್ನಿ, ಇವಾಗ ಮಿಡಲ್ ರೋಡಲ್ಲಿ ಕುತ್ಕೋಬೇಕು. ಮಿಡಲ್ ಅಲ್ಲಿ ಬನ್ನಿ ಬೇಗ. ನಾನು ಏನ್ ಮಾಡ್ತೀನಿ ಗೊತ್ತಾ, ಅವಳಿಗೆ ಒಯ್ತೀನಿ ನೀರನ್ನ, ಓಂ ನಮಃ ಶಿವ ಅಂತ ನಾನು ಹೇಳ್ತೀನಿ, ಓಕೆನಾ? ಆ ತರ ಇಲ್ಲ, ನಡು ರೋಡಲ್ಲ, ನಡು ರೋಡಲ್ಲಿ ಮಿಡಲ್ ಅಲ್ಲಿ ಕುತ್ಕೋಬೇಕು. ಬೇಗ ಬನ್ನಿ, ಓಡ್ ಬನ್ನಿ, ಓಡ್ ಬನ್ನಿ. ಯಾರು ಇದ್ದಾರೆ, ನಾನು ಒಯ್ಕೊಳ್ಳ? ನೀವೇ ಹೋಗ್ಕೋಬೇಕು. ಅಯ್ಯೋ ಗೈಸ್, ನಮ್ ಧನ್ಯ ಅವರು ಕುತ್ಕೊಂಡಿದ್ದಾರೆ ಮಿಡಲ್ ರೋಡ್ ಅಲ್ಲಿ. ಸನುಮಾ, ನೀವೇ ಉಯ್ತೀರಾ? ಪಾಪ ಅವ್ರು ಕಷ್ಟ ಆಗ್ಬೋದು. ಇನ್ಯಾಗ ಉಯ್ಬೇಕು? ಗಾಡಿ ಬರ್ತಿದೆ, ಓಡ್ರಿ. ಚಳಿ ಆಗ್ತಿದ್ಯಾ? ನೆಕ್ಸ್ಟ್ ಟಾಸ್ಕ್ ಕೇಳಿಸ್ಕೊಳ್ರಿ ಫಸ್ಟ್. ಇದೇ ಫೈನಲ್ ಟಾಸ್ಕ್. ಇವಾಗ ಏನಂತಂದ್ರೆ ಉರುಳು ಸೇವೆ ಮಾಡ್ಬೇಕು ರೋಡಲ್ಲಿ. ಎಷ್ಟು ರೌಂಡ್ ಸನುಮಾ?
ಸಾಕು. 3 ಸಾಕಾ? 3 ರೌಂಡ್ ಹೊಡಿಬೇಕಾ? ಓಕೆ ಮಾ 3 ರೌಂಡು. ಇದೆ ಇಲ್ಲಿ. ಇಲ್ಲಿ ಬೇಡ, ಇದು ಸಿಮೆಂಟ್ ರೋಡು, ಅದು ಆಕ್ಚುಲಿ ಹೇಳ್ಬೇಕಂದ್ರೆ ಮಣ್ ರೋಡು. ಮಣ್ ರೋಡಿಗೆ ಬನ್ನಿ. ಜಾಮರ್ ರೋಡು. ಸ್ವಲ್ಪ ನಂಗೆ ರೆಸ್ಟ್ ಬೇಕು. ರೆಸ್ಟ್ ಏನ್ ಮಾಡೋಂಗಿಲ್ಲ, ಬೇಗ ಮುಗಿಸ್ಬಿಟ್ಟು ಮುಗೀತು ಕಂಪ್ಲೀಟ್ ಇಲ್ಲಿಗೆ. ಬೇಗ ಬನ್ನಿ, ಆಲ್ರೆಡಿ 9:15 ಆಗ್ತಿದೆ. ಆಗ್ತಾನೆ ಇಲ್ಲ. ಪಾಪ ನಮ್ ಧನ್ಯ ಅವರು. ಮಲ್ಕೊಳ್ಳಿ 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 ಮಲ್ಕೊಳ್ಳಿ. ಕೈ ನಮಸ್ಕಾರ ಮಾಡ್ಬೇಕು, ಕೈ ಇಲ್ಲ. ಏನ್ 3 ಆಗ್ಲೇ ಆಗೋಯ್ತಾ? 1 ರೌಂಡ್ಗೆ ಇನ್ನೊಂದು ರೌಂಡ್ ಇಲ್ಲ. ಲಾಸ್ಟ್ ಸಾಕು ಸಾಕು ಬದಿ ಪಾಪ. ಸೂಪರ್ ಮಾ, ಗ್ರೇಟ್. ಐ ಮಣ್ಣಾಗೋಯ್ತು, ಕೈ ಮಣ್ಣು ಮಾಡಿದ್ರು. ಸೂಪರ್ ಅಕ್ಕ, ಕಂಪ್ಲೀಟ್ ಮಾಡಿದ್ಯಾ, ಕಂಗ್ರ್ಯಾಚುಲೇಷನ್ಸ್. ಯಾವ್ದ್ರ ಸ್ನಾನ ಮಾಡ್ತೀರಾ ಇವತ್ತು? ಇಲ್ಲಿ ಆಕ್ಚುಲಿ ಹೇಳ್ಬೇಕಂದ್ರೆ ಅವಾಗ್ಲೇ ನಾಯಿ ಉಚ್ಚೆ ಮಾಡಿದ ಜಾಗ ಇದು. ಬೇಡ, ವಾಷಿಂಗ್ ಮಿಷಿನ್ ಒಳಗೆ ಹಾಕಿ ಮತ್ತೆ ಎದ್ಕೊಂಡು ಬರ್ತೀನಿ. ನಾನು ಅದಕ್ಕೆ ಕಂಫರ್ಟಲ್ ಆಗ್ಬಿಟ್ಟು ಬರ್ತೀನಿ ವಾಷಿಂಗ್ ಮಿಷಿನ್ಗೆ. ಅಯ್ಯೋ ಹೇಗಿದೆ, ನೀವು ಸ್ನಾನ ಮಾಡಬೇಕು, ಆ ಥರ ನಾನು ಮಾಡಬೇಕಿತ್ತಲ್ಲ. ನೆಕ್ಸ್ಟ್ ಸೇಯಿಂಗ್ ಎಸ್ ನನಗೆ ಕೊಡಿ. ನೆಕ್ಸ್ಟ್ ನಿಮ್ಗೇನಿದೆ, ವೆಯ್ಟ್ ಮಾಡಿ ಆಯ್ತಾ? ಸರಿ ಆಯ್ತು ಖುಷಿಯಲ್ಲಿ ವೆಯ್ಟ್ ಮಾಡಿ. ಗೈಸ್, ನೆಕ್ಸ್ಟ್ ನಾನೇ ಬ್ಯಾಲೆನ್ಸ್ ಇರೋದು. ಇವಾಗ ನನಗೆ ಸೇಯಿಂಗ್ ಎಸ್ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಇವತ್ತಿನ ಧನ್ಯ ಅವರ ಸೇಯಿಂಗ್ ಎಸ್ ಯಾವ ತರ ಇತ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಇದು ಡೇರಿಂಗ್ ಆದ್ರೂ ಅನ್ಕೋಬಹುದು, ಸೇಯಿಂಗ್ ಆದ್ರೂ ಅನ್ಕೋಬಹುದು. ಹೌದು, ಚೆನ್ನಾಗಿ ಮಾಡಿದ್ರಲ್ಲ ಅಮ್ಮ, ಟಾಸ್ಕ್ ಕಂಪ್ಲೀಟ್. ಚೆನ್ನಾಗಿತ್ತು. ಸೂಪರ್ ಮಾ, ನೀವು ಆಕ್ಚುಲಿ ಹೇಳ್ಬೇಕಂದ್ರೆ ತುಂಬಾ ಗ್ರೇಟ್. ಅಂದ್ರೆ ನೀವು ಮನೆಯಲ್ಲೇ ಇರ್ತಿದ್ರಿ, ಹೊರಗಡೆ ಬಂದು ಈ ತರ ಯಾವತ್ತೂ ಮಾಡಿಲ್ಲ, ನಮಗೋಸ್ಕರ ಬಂದು ಮಾಡಿದೀರಾ. ತುಂಬಾ ಗ್ರೇಟ್ ಆಕ್ಚುಲಿ ಹೇಳ್ಬೇಕಂದ್ರೆ. ಎಲ್ಲರ ಹತ್ರ ಫ್ರೆಂಡ್ಲಿ ಆಗಿ ಚೆನ್ನಾಗಿ ಮಾತಾಡಿದ್ರಿ ಪಬ್ಲಿಕ್ ಅಲ್ಲಿ, ಅಲ್ವಾ ಅಮ್ಮ? ಹೌದು, ನಿಜವಾಗ್ಲೂ ನಂಗೆ ಶಾಕ್ ಆಯ್ತು, ಚೆನ್ನಾಗಿ ಮಾತಾಡ್ಸಿದ್ಲು ಅಂತ. ನಾನು ಪಬ್ಲಿಕಲ್ಲಿ ಮಾತಾಡೋದೇ ಕಡಿಮೆ ಅಬ್ಬು. ಇವಾಗ ನಮ್ಮವರೊಟ್ಟಿಗೆ ನಂಗೆ ಮಾತಾಡ್ಲಿಕ್ಕೆ ಏನೋ ಒಂಥರ ಆಗೋದು. ನಾನು ಮೆಲ್ಲ ಮಾತಾಡ್ತೀನಿ ವಾಯ್ಸಲ್ಲಿ. ಇವತ್ತು ಈ ಥರ ಮಾತಾಡಿದ್ದೇನೆ ಅಂತ ಹೇಳಿದ್ರೆ ನನಗೆ ನಂಬಲಿಕ್ಕೆ ಸಾಧ್ಯ ಇಲ್ಲ. ಸೊ ನಮ್ಮಿಬ್ರದ್ದು ಡೇರಿಂಗ್ ಚಾಲೆಂಜ್ ಆಯ್ತು. ನೆಕ್ಸ್ಟ್ ನಿಮ್ದೆ. ಗೈಸ್, ಇವರಿಬ್ರು ಸೇಯಿಂಗ್ ಎಸ್ ಆಯ್ತು. ಇವಾಗ ನೆಕ್ಸ್ಟ್ ನಂದೇ ಅಂತೆ. ನೆಕ್ಸ್ಟ್ ವ್ಲಾಗೋಸ್ಕರ ವೆಯ್ಟ್ ಮಾಡ್ತಾ ಇರಿ. ಮತ್ತೆ ಸಿಗೋಣ, ಮತ್ತೆ ಬೇರೆ ಬೇರೆ ಚಾಲೆಂಜ್ ವಿಡಿಯೋಸ್ಗಳು ಮಾಡೋಣ. ಸರಿ ಆಯ್ತು, ಸರಿನಾ? ಅಂದ್ರೆ ಎಲ್ಲಾರು ಇಷ್ಟ ಪಡ್ತಾರಲ್ವಾ? ಇನ್ನೊಂದು ಪೆಂಡಿಂಗ್ ಅಲ್ಲಿ ಇದೆ ನಿಮ್ಗೆ, A to Z ಚಾಲೆಂಜ್ ಇಬ್ರಿಗೆ. A to Z ಚಾಲೆಂಜ್ ಇದೆ, ಮತ್ತೆ ಸೇಯಿಂಗ್ ಎಸ್ ಕೂಡ ಇದೆ. ಅದಾದ್ಮೇಲೆ ಚಾರ್ಲಿ ಕೂಡ ಇದೆ. ಎಲ್ಲರೂ ಆಲ್ಮೋಸ್ಟ್ ಚಾರ್ಲಿಗೆ ವೆಯ್ಟ್ ಮಾಡ್ತಾ ಇದ್ದೀರಾ. ಆದಷ್ಟು ಬೇಗ ಮಾಡ್ತೀವಿ. ಮನೇಲಿ ಯಾರು ಇಲ್ದಿರೋ ಟೈಮಲ್ಲೇ ಮಾಡಬೇಕು ಅದನ್ನ. ಸೊ ಅದಕ್ಕೆ ಟೈಮ್ ನೋಡ್ಕೊಂಡು ಮಾಡಬೇಕು ಗೈಸ್. ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದೀವಿ ಅಷ್ಟೇ, ಇಷ್ಟು ಕಾಯಿಸ್ತಾ ಇದೀವಿ. ಯಾರು ಬೇಜಾರು ಮಾಡ್ಕೋಬೇಡಿ, ಅಲ್ವಾ ಅಮ್ಮ? ಎಲ್ಲರೂ ಚಾರ್ಲಿ ಮಾಡಿ ಅಂತ ಹೇಳ್ತಿದಾರಲ್ಲ. ಹೌದು, ಪಕ್ಕ ಮಾಡ್ತೀವಿ. ಅದ್ರ ಭಯ ಇದೆ ನಂಗೆ ಮಾಡ್ಲಿಕ್ಕೆ. ಏನಿಲ್ಲ, ಭಯ ಆಗುತ್ತೆ. ಪಾಡಂತು ನಂದೀಗ ಅಲ್ಲೋಲ ಕಲ್ಲೋಲ, ಮುಂಜಾನೆ ಮಂಜು ಮಾತು